ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗುತ್ತಾ ಬಿಜೆಪಿ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದು ಇಲ್ಲಿವರೆಗೆ ಫೈನಲ್ ಆಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಕಾಂಗ್ರೆಸ್ ಟಿಕೆಟ್ ಕಿತ್ತಾಟದ ಲಾಭ ಪಡೆದುಕೊಳ್ಳುತ್ತಾ ಬಿಜೆಪಿ. ಹಾಗಾದ್ರೆ ಉಪಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರುತ್ತಾ ಕೇಸರಿ ಪಡೆ. ಬಾಗಲಕೋಟೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ. 2023ರ ಚುನಾವಣೆಯಲ್ಲಿ ಬಿಜೆಪಿಗೆ ಕಡಿಮೆ ಅಂತರದ ಸೋಲಾಗಿತ್ತು. 6,000 ಮತಗಳ ಅಂತರದಿಂದ ಬಿಜೆಪಿ ಸೋಲು ಕಂಡಿತ್ತು. ಬಂಡಾಯ ಅಭ್ಯರ್ಥಿಯಿಂದ ಹಂಚಿ ಹೋಗಿತ್ತು ಬಿಜೆಪಿ ಮತ. ಬಂಡಾಯ ಅಭ್ಯರ್ಥಿ ನಿಂತಿದ್ರಿಂದ 10,000 ಮತಗಳು ಚದುರು ಹೋಗಿದ್ವು. ಈ ಬಾರಿ ಬಿಜೆಪಿಗೆ ಆ ಬಂಡಾಯದ ತಲೆನೋವಿಲ್ಲ. ಜೊತೆಗೆ ಈ ಬಾರಿ ಜೆಡಿಎಸ್ ಮತಗಳು ಕೂಡ ಬಿಜೆಪಿ ಪಾಲು. ಜೆಡಿಎಸ್ ಬಿಜೆಪಿ ಒಂದಾಗಿ ಹೋಗ್ತಾ ಇವೆ. ಈ ಬಾರಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಮೇಟಿ ಮಕ್ಕಳ ಕಿತ್ತಾಟ. ಸಿದ್ದರಾಮಯ್ಯ ಅವರು ಸಂಧಾನಕ್ಕೆ ಬಂದರೂ ಮುಗ್ದಿಲ್ಲ. ಈ ಎಲ್ಲದರ ಲಾಭ ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ಪಡಿತಾರಾ? ಅನುಕಂಪದ ಅಲೆಯ ಮಧ್ಯೆ ಕಮಾಲ್ ಮಾಡುತ್ತಾ ಕೇಸರಿ ಪಡೆ. ಸಿಎಂ ಆಪ್ತನ ತವರಿನಲ್ಲೇ ಕಾಂಗ್ರೆಸ್ಗೆ ಶಾಕ್ ಕೊಡುತ್ತಾ ಬಿಜೆಪಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಯಾಕೆಂದ್ರೆ ಬಿಜೆಪಿಯ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. 2 ಕ್ಷೇತ್ರಗಳಲ್ಲಿ ವಿಷಯ ತಣ್ಣಗಾಗ್ಲಿಲ್ಲ. ಕಾಂಗ್ರೆಸ್ನಲ್ಲಿ ತಳಮಳ ತಣ್ಣಗಾಗ್ಲಿಲ್ಲ. 2 ಕ್ಷೇತ್ರದ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿದ್ರು. ಆದರೂ ಕೂಡ ಇನ್ನೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಈ ಗುದ್ದಾಟ ಕಾಂಗ್ರೆಸ್ದು. ಈ ಎಲ್ಲದರ ಲಾಭ ಬಿಜೆಪಿಗೆ ಬಾಗಲಕೋಟೆ ಎಲ್ಲಾಗತ್ತಾ? ಕಾಂಗ್ರೆಸ್ನಲ್ಲಿನ ಟಿಕೆಟ್ ಕಿತ್ತಾಟ. ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಬರ್ತಾ ಇರೋದು. ಜೊತೆಗೆ ಈಗಾಗಲೇ ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಚರಂತಿ ಮಠ ಅವರಿಗೆ. ಒಟ್ಟು ಮತದಾರರ ಸಂಖ್ಯೆ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. 2,59,260 ಮತಗಳು. ಅದರಲ್ಲಿ ಪುರುಷರ ಮತಗಳು 1,26,761, ಮಹಿಳಾ ಮತದಾರರು 1,32,476. ಜಾತಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಡಾಮಿನೆಂಟ್ ಕಮ್ಯುನಿಟಿ ಲಿಂಗಾಯತ 80,000. ಆದರೆ ಅದರ ಜೊತೆಗೆ ಎಸ್ಸಿ 40,000 ಇದೆ, ಎಸ್ಟಿ 18,000 ಇದೆ, ಕುರುಬ ವೋಟ್ಸ್ 40,000. ಇನ್ನು ಮುಸ್ಲಿಂ ಸಮುದಾಯದ ವೋಟ್ಸ್ 25,000 ಇದೆ. ಇತರೆ ಮತಗಳು 20,000 ಇದೆ. ಜಾತಿ ಲೆಕ್ಕಾಚಾರ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಲಿಂಗಾಯತ ಕಮ್ಯುನಿಟಿ 80 ಇದೆ, ಎಸ್ಸಿ ಎಸ್ಟಿ ಎರಡೂ ಸೇರಿದ್ರೆ 58 ಆಗುತ್ತೆ. ಅಂದ್ರೆ ಎಸ್ಸಿ 40 ಇದೆ, ಎಸ್ಟಿ 18 ಇದೆ. ಕುರುಬ 40,000 ಮತಗಳಿವೆ. ಮುಸ್ಲಿಂ ಸಮುದಾಯದ ಮತಗಳು 25,000. ಇತರರು 20,000 ಇದ್ದಾರೆ. ಇನ್ನು ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ಕಡಿಮೆ ಮಾರ್ಜಿನ್ ನಲ್ಲಿ ವೀರಣ್ಣ ಚರಂತಿ ಮಠ ಸೋಲ್ಬೇಕಾಯ್ತು. ಯಾಕಂದ್ರೆ ಮಲ್ಲಿಕಾರ್ಜುನ ಚರಂತಿ ಮಠ ಬಂಡಾಯ ಎದ್ದು ನಿಂತು 10,116 ಮತಗಳನ್ನು ಪಡ್ಕೊಂಡ್ಬಿಟ್ರು. ಗೆಲುವಿನ ಅಂತರ ನೋಡಿ. HY ಮೇಟಿಗೂ ವೀರಣ್ಣ ಚರಂತಿ ಮಠ ಅವರಿಗೂ ಗೆಲುವಿನ ಅಂತರ ನೋಡಿ 5,878 ಮತಗಳು ಅಷ್ಟೇ. ಇನ್ನು 2018ರಲ್ಲಿ ಚರಂತಿ ಮಠ ಗೆಲ್ತಾರೆ. ಆಗ ಗೆಲುವಿನ ಅಂತರ ಜಾಸ್ತಿ. 15,934 ಮತಗಳ ಅಂತರದಿಂದ ಗೆಲ್ತಾರೆ. ಚರಂತಿ ಮಠ ಪಡೆದ ವೋಟ್ 85,653. HY ಮೇಟಿ ಪಡೆದ ಮತ 69,719. ಗೆಲುವಿನ ಅಂತರ ಇದ್ದಿದ್ದು ಆಲ್ಮೋಸ್ಟ್ 16,000, 15,934. ಇನ್ನು ವಾಪಸ್ 2013 ನೋಡೋಣ. 2013ರಲ್ಲಿ ಮತ್ತೆ HY ಮೇಟಿ ಮತ್ತು ವೀರಣ್ಣ ಚರಂತಿ ಮಠ ನಡುವಿನ ಅಂತರ ಎಷ್ಟು ಲೀಸ್ಟ್ ಇದೆ ನೋಡಿ, ಎಷ್ಟು ಕಡಿಮೆ ಇದೆ ನೋಡಿ. 2013 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ವರ್ಷ ಇದು. ಸುತ್ತಮುತ್ತ ಕಾಂಗ್ರೆಸ್ ಅಲೆ ಭರ್ಜರಿಯಾಗಿದ್ರೂ ಕೂಡ ಗೆಲುವಿನ ಅಂತರ ಇದ್ದಿದ್ದು 2,900. ವೀರಣ್ಣ ಚರಂತಿ ಮಠ ಸೋತಿದ್ದು 2,900 ಮತಗಳಿಂದ.
65,316 ಅವರು ಪಡ್ಕೊಂಡಿದ್ದು, ಗೆದ್ದ HY ಮೇಟಿ ಪಡೆದಿದ್ದು 68,216. ಹಾಗೆ ಇನ್ನೂ ಒಂಚೂರು ಹಿಂದಕ್ಕೆ ಹೋಗಿ ನೋಡೋದಾದ್ರೆ 2008ರಲ್ಲಿ ವೀರಣ್ಣ ಚರಂತಿಮಠ ಗೆಲ್ತಾರೆ. ಗೆಲುವಿನ ಅಂತರ 9,246. ಬಿಜೆಪಿಯ ವೀರಣ್ಣ ಚರಂತಿಮಠ ಪಡೆದ ಒಟ್ಟು ಮತಗಳು 46,452. ಕಾಂಗ್ರೆಸ್ನ HY ಮೇಟಿ ಪಡೆದಿದ್ದು 37,206. ಇನ್ನು ಅದಕ್ಕೂ ಹಿಂದಿನ ಎಲೆಕ್ಷನ್ 2004ರಲ್ಲೂ ವೀರಣ್ಣ ಚರಂತಿಮಠ ಗೆಲುವು ಸಾಧಿಸಿರ್ತಾರೆ. 2008ರಲ್ಲೂ ಅವರ ಗೆಲುವು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ ಮೇಟಿ ಗೆಲ್ತಾರೆ. ಮತ್ತೆ 2018ರಲ್ಲಿ ಬಿಜೆಪಿ ಗೆಲ್ಲುತ್ತೆ. 2023ರಲ್ಲಿ ಕಾಂಗ್ರೆಸ್ನಿಂದ ಮೇಟಿ ಗೆದ್ದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹಾಗೂ ಆ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದ ವೀರಣ್ಣ ಚರಂತಿಮಠ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ಈ ಬಾರಿಯ ಉಪಚುನಾವಣೆ ಬಹಳ ಸಲೀಸನ್ನಿಸ್ತಿದ್ಯಾ? ಒಂದು ಕಡೆ ಕಾಂಗ್ರೆಸ್ ನೋಡಿದ್ರೆ ಇನ್ನೂ ಒಳಜಗಳ ಮುಗಿದಿಲ್ಲ, JDS ನಿಮ್ ಜೊತೆಗೆ ಇದೆ. ಈ ಬಾರಿ ಹಿಂದೆಂದಿಗಿಂತ ಸಲೀಸಾಯ್ತಾ ಅಂತ ಈ ಎಲೆಕ್ಷನ್? ಹಾಗೇನಿಲ್ರಿ, ಸಲೀಸಂತೇನಿಲ್ಲ. ಅವ್ರದ್ದು ಸರ್ಕಾರ ಇರೋದ್ರಿಂದ ಅವರು ಎಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ಈ ಸಾರಿ ಹೋದ ಚುನಾವಣೆಗಿಂತ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಪ್ರಬಲವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬಹುದು. ಈ ಒಳ ಜಗಳ ಎಲ್ಲೋ ಪ್ಲಸ್ ಆಗತ್ತಾ ಚರಂತಿಮಠ ಅವರೇ? ಒಳಜಗಳ ಒಂದೇ ಅಂತಲ್ಲ, ಅಭಿವೃದ್ಧಿ ಶೂನ್ಯ ಸಾಧನೆ ಮತ್ತು ಈ ಕ್ಷೇತ್ರದಲ್ಲಿ ಹಿಂದಿನ ಅಭಿವೃದ್ಧಿಗೆ ಈ 3 ವರ್ಷದ ಕೆಲಸ ಕಾರ್ಯಗಳನ್ನು ಜನ ತುಲನೆ ಮಾಡ್ತಾ ಇದ್ದಾರೆ. ಅದು ಬಹಳ ಅಂತರ ಇದೆ. ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಜಾರಿನಲ್ಲಿ ಈ ಕ್ಷೇತ್ರದ ಜನ ಇದ್ದಾರೆ. ಇದರ ಜೊತೆಗೆ 3 ಬಾರಿ ಶಾಸಕರಿದ್ದೀರಿ ಅದೇ ಕ್ಷೇತ್ರದಿಂದ. HY ಮೇಟಿ ಅವರು 2 ಬಾರಿ ಶಾಸಕರಿದ್ರು. ಹಾಗಾಗಿ ಕ್ಷೇತ್ರದ ಆಳ ಅಗಲ ಗೊತ್ತಿರುವಂತಹ ನಾಯಕರು ನೀವು. ಈ ಬಾರಿ ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆಗಳು ಏನೇನಿದೆ ನಿಮ್ಮ ಮಟ್ಟಿಗೆ? ಇಲ್ಲಿ ಕುಟುಂಬ ರಾಜಕಾರಣ ಯಾವುದೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಎರಡನೇದ್ದು ಅಭಿವೃದ್ಧಿ ಪರ ಚಿಂತನೆ. ಏನೇನು ಮುಳುಗಡೆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು ಈ ಭಾಗದ ಜನರಿಗೆ ಗೊತ್ತಿದೆ. ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ನಮ್ಮ ನರೇಂದ್ರ ಮೋದಿ ಅವರ ಸಾಧನೆಗಳು ನಮ್ಮ ಗೆಲುವಿಗೆ ಬಹಳಷ್ಟು ಪುಷ್ಟಿಯನ್ನು ಕೊಡ್ತಾ ಇವೆ. ಕಳೆದ ಬಾರಿ ಬಂಡಾಯದ ಬಿಸಿ ನೇರವಾಗಿ ತಟ್ಟಿದ್ದು ನಿಮಗೇನೆ. ಈ ಬಾರಿ ಪೂಜಾರರ ಜೊತೆ ಇರೋ ಸ್ವಲ್ಪ ಮುಸುಕಿನ ಗುದ್ದಾಟ ಏನಾದರೂ ಎಫೆಕ್ಟ್ ಮಾಡುತ್ತಾ? ನಿಮಗೆ ನೀವು ಎಲ್ಲ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. 2004ರಿಂದ ನೀವು ಅನಾಲಿಸಿಸ್ ಮಾಡ್ಕೊಂತ ಬಂದ್ರಿ. 2004ರಿಂದನೂ ಈ ಬಂಡಾಯದ ಬಿಸಿ ಇದ್ದೇ ಇದೆಯಲ್ಲ, ತಮಗೂ ಗೊತ್ತಿದೆ. ಅಲ್ಲ, ಯಾಕಂದ್ರೆ 2023 ರಿಸಲ್ಟ್ ನಾವು ನೋಡಿದ್ರೆ ಆ 10,000 ಮತಗಳೇನಾದ್ರೂ ಡಿವಿಯೇಟ್ ಆಗಿರ್ಲಿಲ್ಲ, ಚದರಿರ್ಲಿಲ್ಲ ಅಂದಿದ್ರೆ 4ನೇ ಬಾರಿ ಶಾಸಕರಾಗಬೇಕಿತ್ತು ನೀವು. ಈಗ ಅವಕಾಶ ಬಂದಿದೆಯಲ್ಲ 4ನೇ ಬಾರಿ ಶಾಸಕರಾಗುವಂಥದ್ದು. ರೈಟ್. ಅಲ್ಲ, ಈ ಸಲ ಬಂಡಾಯದ ಬಿಸಿ ತಟ್ಟಲ್ವಾ? ತಟ್ಟತ್ತಾ? ಏನಾಗ್ತದೆ ಒಳಗೆ ಅಂತ? ಅದು ಏನಾದರೂ ಆಗಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಂತೂ ನಿಶ್ಚಿತ. ಆದ್ರೆ ಸಿದ್ದರಾಮಯ್ಯ ಅವರ ಇಂಟ್ರೆಸ್ಟೆಡ್ ಕ್ಷೇತ್ರ, ತಮ್ಮ ಆಪ್ತನ ಕ್ಷೇತ್ರ, ಅಷ್ಟು ಸಲೀಸಾಗಿ ಕಾಂಗ್ರೆಸ್ ಬಿಟ್ಕೊಡುತ್ತೆ ಅಂತ ಅನ್ಸುತ್ತಾ? ಇಲ್ಲ, ನಾವು ಆ ರೀತಿ ತಿಳ್ಕೊಂಡಿಲ್ಲಮ್ಮ. ಆದರೆ ಸಿದ್ದರಾಮಯ್ಯನವರಿಗೆ ಎಷ್ಟು ಬೇಕಾದ ಕ್ಷೇತ್ರನೂ ನಮ್ಮ ಕೇಂದ್ರದ ಸಚಿವರಿಗೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಬಹಳಷ್ಟು ಬೇಕಾದ ಕ್ಷೇತ್ರ. ಅವರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಅದನ್ನು ಭಾರತೀಯ ಜನತಾ ಪಾರ್ಟಿನೂ ಬಿಟ್ಟುಕೊಡೋದಿಲ್ಲ.
ಕಾಂಗ್ರೆಸ್ಸಿಗೆ ಒಂದು ಪ್ಲಸ್ ಆಗೋ ಸಾಧ್ಯತೆ ಏನಂದ್ರೆ, ಅಂದ್ರೆ ನಾನು ಕೆಲವು ಇತಿಹಾಸದ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದೀನಿ. ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಆ ಪಕ್ಷಕ್ಕೆ ಸ್ವಲ್ಪ ಫೇವರ್, ಉಪಚುನಾವಣೆಗಳ ಫೇವರ್ ಆಗಿರೋ ಇತಿಹಾಸ ನಾವು ನೋಡಿದ್ದೀವಿ. ಜೊತೆಗೆ ಸಿದ್ದರಾಮಯ್ಯ ಅವರೇ ಬಂದು ನಿಂತು ಪ್ರಚಾರ ಮಾಡೋ ಸಾಧ್ಯತೆನೂ ಇದೆ ಕ್ಷೇತ್ರದಲ್ಲಿ. ಯಾರೇ ಬಂದರೂ ಪ್ರಚಾರ ಮಾಡಬಹುದೇ ವಿನಃ ಮತ ಹಾಕೋರಂತೂ ಈ ಕ್ಷೇತ್ರದ ಮತದಾರರಲ್ವೇ? ರೈಟ್ ರೈಟ್ ರೈಟ್. ನಮ್ಮ ರಾಜಕೀಯ ವಿಶ್ಲೇಷಕರು ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ವೀರಣ್ಣ ಚರಂತಿಮಠ ಅವರು ಲೈವ್ ನಲ್ಲಿದ್ದಾರೆ. ನಮಸ್ಕಾರ ಚರಂತಿಮಠ ಅವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಚರಂತಿಮಠ ಅವರು, ಯಾಕೆ ಈ ಬಾರಿ ಬೈ ಇಲೆಕ್ಷನ್ಸ್ನಲ್ಲಿ ಈಗ 2023ರಲ್ಲಿ ನಿಮ್ಮನ್ನು ಮತದಾರ ಸೋಲಿಸಿದ್ದ, ಯಾಕೆ ಬೈ ಇಲೆಕ್ಷನ್ನಲ್ಲಿ ಚರಂತಿಮಠರಿಗೆ ಓಟ್ ಕೊಡಬೇಕು, ಕಾಂಗ್ರೆಸ್ಸಿಗೆ ಓಟ್ ಕೊಡಬಾರ್ದು? ಈಗಾಗಲೇ ನಾನು ಹೇಳಿದ ಹಾಗೆ 2023ರಲ್ಲಿ ಸೋಲಿಸಿದಂಥ ಮತದಾರರಿಗೆ ಅನುಭವ ಆಗಿದೆ. ಈ ಕಾಂಗ್ರೆಸ್ಸನ್ನು ಈ ಅಭ್ಯರ್ಥಿಯನ್ನು ಗೆಲ್ಲಿಸಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ನಾವು ಮಾಡಿದಂಥ ಅನೇಕ ಸಾಧನೆಗಳನ್ನು, ಕೆಲಸ ಕಾರ್ಯಗಳನ್ನು ಅವರು ಕ್ಲೋಸ್ ಮಾಡುವಂಥ ಕೆಲಸ ಮಾಡಿದ್ರು. ಈ 3 ವರ್ಷದಲ್ಲಿ ₹1 ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಏಕಾಏಕಿ 14ನೇ ತಾರೀಕಿಗೆ ಬಂದು ಮೆಡಿಕಲ್ ಕಾಲೇಜಿಗೆ ಅಡಿಗಲ್ಲು ಹಾಕುವಂಥ ಕೆಲಸ ಮಾಡಿದ್ರು. ಚುನಾವಣೆ ದೃಷ್ಟಿಕೋನ ಇಟ್ಕೊಂಡೇ ಇವರು ಏನಾದರೂ ಮಾಡ್ತಾರೆ, ಆದರೆ ಇವರು ಕೆಲಸ ಮಾಡೋರು ಅಲ್ಲ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಕೂಡ ಅರ್ಥವಾಗಿದೆ ಈಗ. ಬಟ್ ದಿವಂಗತ ಮೇಟಿಯವರು ಸಿದ್ದರಾಮಯ್ಯನವ್ರಿಗೆ ಭಾಳ ಆಪ್ತರಾಗಿದ್ದರು, ಒಂದೇ ಸಮುದಾಯದವರು. ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಪ್ರೀತಿ ಮೇಟಿಯವ್ರ ಮೇಲಿತ್ತು. ಹೀಗಾಗಿ ಮೇಟಿಯವರ ಶಾಸಕರಾದರೆ ಜಾಸ್ತಿ ಅನುದಾನ ತರ್ತಾರೆ ಅಂತ ಬಾಗಲಕೋಟೆ ಜನ ಅವ್ರಿಗೆ ಓಟ್ ಹಾಕಿದ್ರು 2023ರಲ್ಲಿ. ಈಗ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಮತ್ತೀಗ 3 ವರ್ಷ ಅವರು ಮೇಟಿಯವರು ತರಲಾರ್ದ ಅನುದಾನವನ್ನು ಈಗ ಅವ್ರ ಮಕ್ಕಳಿಗೆ ತರೋಕ್ಕಾಗತ್ತಾ? ಅವ್ರ ಹಿಂದೆ ಮಂತ್ರಿ ಆಗಿದ್ದಂಥವ್ರು, ಸೀನಿಯರ್ MLA ಆಗಿದ್ದಂಥವ್ರು, ಅವರಿಗೆ ತರೋಕ್ಕಾಗದೇ ಇರೋ ಅನುದಾನನ ಹೊಸದಾಗಿ ಬಂದಂಥ ಅವ್ರ ಮಕ್ಕಳು ಹೇಗೆ ತರ್ತೀರಿ? ಬಟ್ ಸಾಧ್ಯನಾ? ಚಂದ್ರಮಠರು 23ರಲ್ಲಿ ನಿಮ್ಮದೇ ಕುಟುಂಬದಲ್ಲಿ ಒಂದಿಷ್ಟು ಕಲಹ ಆಯಿತು, 23ರಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಒಂದಿಷ್ಟು ಜಗಳ ಆಯಿತು. ಈ ಬಾರಿ ಕೂಡ ನಿಮ್ಗೆ ಟಿಕೆಟ್ ಕೊಡಲಿಕ್ಕೆ ಕೆಲವರು ವಿರೋಧ ಇತ್ತು. ಈಗ ಪೂಜಾರ್ ಅವ್ರ ಬಗ್ಗೆ, ಪೂಜಾರ್ ಬಹಿರಂಗವಾಗಿ ಚರಂತಿಮಠರಿಗೆ ಟಿಕೆಟ್ ಕೊಡಬೇಡ ಅಂತ ಹೇಳಿದರು. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಾ ಚುನಾವಣೆ ಸಂದರ್ಭದಲ್ಲಿ? ಯಾರೂ ಬಹಿರಂಗವಾಗಿ ಆಂತರಿಕವಾಗಿ ಟಿಕೆಟ್ ಕೊಡಬೇಡ ಅಂತ ಯಾರೂ ಹೇಳಿಲ್ಲ, ಮತ್ತು ಯಾರೂ ಅರ್ಜಿನೂ ಕೊಟ್ಟಿರಲಿಲ್ಲ. ದೆಹಲಿವರೆಗೂ ನಂದು ಸಿಂಗಲ್ ಅರ್ಜಿ ಒಂದೇ ಹೋಗಿತ್ತು. ಇನ್ನು ಕುಟುಂಬದ ಯಾವುದೇ ನಮ್ಮಲ್ಲಿ ಸಮಸ್ಯೆ ಈ ಚುನಾವಣೆಯಲ್ಲಿ ಬರೋದಿಲ್ಲ, ಹೋದ ಸಾರಿನೂ ಬಂದಿಲ್ಲ. ಆಗಲೇ ಮೇಡಮ್ ಅವರು ವಿಶ್ಲೇಷಣೆ 2004ರಿಂದನೂ ಮಾಡಿದರು. ಈ ಬಂಡಾಯ ಅಭ್ಯರ್ಥಿಗಳು ಅನ್ನುವಂಥವರು, ಪಕ್ಷೇತರರಾಗಿ ನಿಲ್ಲುವಂಥವರು 2004ರಿಂದ ಇದ್ದೇ ಇದ್ದಾರೆ. ಅದೇ ರೀತಿ ಹೋದ ಸಾರಿನೂ ಇದ್ದರು. ಅದಕ್ಕೂ ಈ ಚುನಾವಣೆಗೂ ಏನು ಸಂಬಂಧ ಇಲ್ಲ. ಬಟ್ ಕಳೆದ ಬಾರಿ ಬಂಡಾಯದಿಂದ ಸೋಲಾಯಿತು, ಒಳ ಮೀಸಲಾತಿಯಿಂದ ಸೋಲಾಯಿತು? ಅನೇಕ ಕಾರಣಗಳಿಂದ ಒಳ ಮೀಸಲಾತಿ ಇರ್ಬೋದು, ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಕೊಡದೇ ಇರೋದು ಇರ್ಬೋದು, ಬೇರೆ ಬೇರೆ ಅನೇಕ ಕಾರಣಗಳಿರ್ಬೋದು. ಆದರೆ ಈ ಪಕ್ಷೇತರರಿಂದ ಸೋಲಾಯಿತು ಅನ್ನೋದಂತೂ ನಾನು ಎಂದೂ ಒಪ್ಪೋದಿಲ್ಲ. ಅದು ತುಂಬ ಶುದ್ಧ ಸುಳ್ಳು. ಬಟ್ ಚರಂತಿಮಠರು, ಈ ಬಾರಿ ಕೂಡ ಸವಾಲುಗಳಿವೆ. ಈಗ ಬಾಗಲಕೋಟೆ ಅಡ್ವಾಂಟೇಜ್ BJP ಅಂತಕ್ಕಂಥದ್ದನ್ನು ಅನೇಕ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದರೂ ಕೂಡ ಇಡೀ ಸರ್ಕಾರ ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಪ್ತ ಕ್ಷೇತ್ರ, ಆ ಕುಟುಂಬ, ಭೇಟಿಯವರ ಕುಟುಂಬ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಹೀಗಾಗಿ ಇಡೀ ಗೌರ್ಮೆಂಟ್ ಮೆಹಕಮ ಅಂತೇನಂತಾರೆ, ಅದು ಬಂದು ಬಾಗಲಕೋಟೆಯಲ್ಲಿ ಕೂತ್ಕೊಳ್ಳುತ್ತೆ. ಅಲ್ಲ, ಯಾರು ಅವರು ಸರ್ಕಾರ ನಡೆಸೋರು, ಗೌರ್ಮೆಂಟ್ನವರು ಬಂದು ಕುಂತರು, ಹಿಂದೆ ಸರ್ಕಾರ ನಡೆಸಿದವರು, ಈ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂಥವರು, ಅವರು ಕೂಡ ಬಂದು ಕೂತ್ಕೊಳ್ತಾ ಇದ್ದಾರೆ. ಯಾರೇ ಕೂತ್ಕೊಂಡ್ರು ಕೂಡ ಸರ್ 48 ತಾಸು ವಾಪಸ್ ಹೋಗಲೇಬೇಕು ಹೊರಗಡೆ. ಮತ ಹಾಕೋರು ಯಾರು ಸರ್ಕಾರ ನಡೆಸೋರು ಹಾಕೋದಿಲ್ಲ, ಮತದಾರರು ಮತ ಹಾಕ್ತಾರೆ. ಬಟ್ ಈ ಘರ ವಾಪಸಿ ಅಂತ ಏನು ಶುರು ಮಾಡಿದ್ದೀರಿ? ಈಗ ನಾನು ಘರ ವಾಪಸಿ ಬೇರೆ ಅರ್ಥದಲ್ಲಿ ಕೇಳ್ತಾ ಇದ್ರಿ. ಈಗ ಪೊಲಿಟಿಕಲಿ ಕೂಡ ಘರ ವಾಪಸಿ ಮಾಡಬೇಕು ಅಂತ ಒಂದು ಕಮಿಟಿನೇ ಮಾಡಿದ್ದೀರಿ ನೀವು.
ಗೋವಿಂದ ಕಾರಜೋಳ ಅವರು, ಅರುಣ್ ಶಾಪುರ್ ಅವರು ಎಲ್ಲ ಸೇರಿ ಯಾರ್ಯಾರು ಬಿಟ್ಟು ಹೋಗಿದ್ರು ಪಾರ್ಟಿ ಅವರನ್ನೆಲ್ಲ ಕರ್ಕೋಬೇಕು ಅಂತ ಏನೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ? ಮೇಲಿನಿಂದ ಆ ಥರ ಆದೇಶ ಬಂದಿದೆ. ಆದೇಶ ಬಂದು ಯಾರು ತಮ್ಮ ತಪ್ಪಿನ ಅರಿವಾಗಿ ಬಿಟ್ಟು ಹೋದಂಥವರು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಕರ್ಕೋಬೇಕು ಅನ್ನುವಂಥ ಆದೇಶ ಬಂದಿದೆ. ಅದಕ್ಕಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಈಗ ಕೆಲವರು ಈಗಾಗಲೇ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಬಟ್ ಜನತೆ ಭಟ್ರೆ, ನೀವು 3 ಕೆಲಸ ಹೇಳೋದಾದರೆ, ಈಗ ನೀವು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಶಾಸಕರಾಗಿದ್ದವರು, 23ರಲ್ಲಿ ಸೋತ್ರಿ. ಇಲ್ಲ, ಈ 3 ಕೆಲಸಗಳನ್ನು ನಾನು ಬಾಗಲಕೋಟೆಗೆ ಕನಸಾಗಿಟ್ಕೊಂಡಿದ್ದೆ, ಅದನ್ನು ಮಾಡಲಿಕ್ಕಾಗಿಲ್ಲ, ಬಟ್ ಈ ಸಲ ಮಾಡ್ತೀನಿ ಅಂತ ಹೇಳೋದಾದರೆ ಆ 3 ಕೆಲಸಗಳು ಯಾವ್ಯಾವು? ಯಾಕೆಂದರೆ ನಾವು ಮುಳುಗಡೆ, ನವನಗರ ನಿರ್ಮಾಣ ಇದೆಲ್ಲ ನೋಡಿದ್ದೀವಿ, ಅದರಲ್ಲಿ ನಿಮ್ಮ ಯೋಗದಾನವನ್ನು ಕೂಡ ನೋಡಿದ್ದೀವಿ. ಆ 3 ಕೆಲಸ ಯಾವುದು ಇನ್ನೂ ಆಗಿಲ್ಲ, ಆಗಬೇಕು ಅಂತಕ್ಕಂಥದ್ದನ್ನು ಹೇಳೋದಾದರೆ? ಈಗ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸುಮಾರು 1600 ಎಕರೆಕ್ಕಿಂತ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ 30 ಲಕ್ಷ 40 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಷ್ಟಕ್ಕೆ ಈ ಜಮೀನುಗಳು ಇಲ್ಲಿ ಸಿಗೋದೇ ಇಲ್ಲ. ಈಗಾಗಲೇ ಯಾವುದು ಏನೇ ಲ್ಯಾಂಡ್ ಆಗಿದಾವು ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಬಿಟ್ಟು ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಏನೇ ಆದ ಲ್ಯಾಂಡ್ ಪಕ್ಕದಲ್ಲೇ ಈ ಅಕ್ವೈರ್ ಮಾಡ್ಕೊಂಡು ಜಮೀನಿದೆ. ಆ ಏನೇ ಪೊಟೆನ್ಷಿಯಾಲಿಟಿ ಕೊಡಬೇಕು ಅಂಥೇಳಿ ಕೋರ್ಟ್ ಆದೇಶ ಆಗಿದ್ದರೂ ಕೂಡ ಇವರು ಜಬರ್ದಸ್ತಿ ಮಾಡಿ 30 ಲಕ್ಷ 40 ಲಕ್ಷ ತೊಗೊಂಡ್ರೇ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಏನು ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಅದನ್ನು ಮಾಡಿಸ್ತೇವೆ. ನಮ್ಮ ಸರ್ಕಾರ ಈಗ ಬಂದರೆ ಈಗ ಮಾಡ್ತೇವೆ, ಈಗ ಆಗದೇ ಇದ್ದರೂ 28ರಲ್ಲಂತೂ ನಾವು ನಿಶ್ಚಿತವಾಗಿ ಇದನ್ನು ಮಾಡ್ತೇವೆ. ಆಮೇಲೆ ರಿಹ್ಯಾಬಿಲಿಟೇಷನ್ನು ವರ್ಕು, ಹಳ್ಳಿಗಳಲ್ಲಿ ಒಂದು ಸಾರಿ ಅಭಿವೃದ್ಧಿಯನ್ನು ಮಾಡಿರಿ RC ಸೆಂಟರ್ಗಳನ್ನಂತ ನಾವು ಹೇಳಿದ್ವಿ. ನಮ್ಮ ಸರ್ಕಾರ ಇದ್ದಾಗ ಒಂದು ಅರ್ಧ ಅದು ಅವನು ಪೂರ್ತಿ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಹೋಯಿತು. ಆ ರಿಹ್ಯಾಬಿಲಿಟೇಷನನ್ನು ಪೂರ್ತಿ ಒಂದು ಅಭಿವೃದ್ಧಿ ಆದಂಥ ಹಳ್ಳಿಗಳ ಥರ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ಏನು ಈಗ ಜಮೀನನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಬೇಗನೆ ದುಡ್ಡು ಕೊಡಿಸುವಂಥದ್ದು ಆಗಬೇಕು. ಈ 2-3-4 ಕೆಲಸಗಳನ್ನು ನಾವು ಈಗಾದರೆ ನಮ್ಮ ಸರ್ಕಾರ ಈಗಂತೂ ಬರೋ ಚಾನ್ಸಸ್ ಇಲ್ಲ. 2 ಸ್ಥಾನಗಳಿಂದ 28ರಲ್ಲಿ ಬಂದರೆ ಅದನ್ನು ಮಾಡ್ತೀನಿ ಅನ್ನುವಂಥದ್ದು ನಂಬಿಕೆ ನನಗೂ ಇದೆ. ಮಾಡ್ತಾರ ಅನ್ನುವಂಥ ನಂಬಿಕೆ ಈ ಕ್ಷೇತ್ರದ ಜನರಲ್ಲಿಯೂ ಇದೆ. 3ನೇ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಹೇಳಿದ್ನಲ್ಲಿ ನಿಮಗೆ ಅಭಿವೃದ್ಧಿ ಭಾಳ ಈ ರಸ್ತೆಗಳಾಗಬೇಕು. ಇಲ್ಲಿ ಅನೇಕ ಡಬಲ್ ರೋಡ್ಗಳನ್ನು ಮಾಡಿದ್ದೀವಿ, ನಾವು ಕನೆಕ್ಟಿವಿಟಿಗಳನ್ನು ಮಾಡಿದ್ವಿ. ಅವು ಎಲ್ಲವನ್ನು ಕ್ಯಾನ್ಸಲ್. 139 ಕೋಟಿ ರೂಪಾಯಿ ಕೆಲಸವನ್ನು, 5 ಪ್ರಮುಖ ಕೆಲಸಗಳನ್ನು ಈ ಸರ್ಕಾರ ರದ್ದು ಮಾಡಿದ್ರು. ಆಮೇಲೆ 600 ಕೋಟಿ ರೂಪಾಯಿಲಿ ಒಂದು ಶಿರೂರು, ಒಂದು ಭಗವತಿ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೆ ನಾನು. 50,000 ಮುಳುಗಡೆ ಆಗದೇ ಇರ್ತಕ್ಕಂಥ 50,000 ಎಕರೆ ಜಮೀನನ್ನು ನೀರಾವರಿಗೆ ಒಳಪಡಿಸುವಂಥದ್ದು, ಅವುಗಳನ್ನೆಲ್ಲ ರದ್ದು ಮಾಡಿದ್ದಾರೆ. ಅವುಗಳನ್ನು ಪುನರ್ಜೀವನಗೊಳಿಸಿ ಅವುಗಳನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಟೆಂಡರ್ ಕೂಡ ಆಗಿತ್ತು ಅದು, ಅಂಥವುಗಳನ್ನು ರದ್ದು ಮಾಡಿದ್ರು. ಬಟ್ ಚರಂತಿ ಭಟ್ರೆ, ಈಗ ನೀವೆಲ್ಲ ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತೀರಿ. ಈಗ ನೀವು ಬಾಗಲಕೋಟೆಯಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ, MB ಪಾಟೀಲರು BLD ನಡೆಸ್ತಾರೆ, ಪ್ರಭಾಕರ್ ಕೋರೆ ಅವರು KLE ನಡೆಸ್ತಾರೆ, ಹುಬ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದರಾಗಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ರಿಗೊಂದು ಪ್ರಭಾವ ಇದೆ. ಬಟ್ ನೀವೆಲ್ಲ ಸೇರಿ ಇಷ್ಟು ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸುವಾಗ ಅಲ್ಲಿ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಏನನ್ನೂ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ, ಅಂದರೆ ನೀವು ಮಾಡ್ತಾ ಇಲ್ವೋ, ಅದು ಸಾಧ್ಯ ಆಗ್ತಾ ಇಲ್ವೋ, ಇದೊಂದು ಪ್ರಶ್ನೆನೇ ಇರುತ್ತೆ. ಇಷ್ಟು ಇಂಜಿನಿಯರ್ಸ್ ಹೊರಗಡೆ ಬರ್ತಾರೆ, ಎಲ್ಲಿಂದ? ಬಸವೇಶ್ವರದಿಂದ ಬರ್ತಾರೆ, BLDಯಿಂದ ಬರ್ತಾರೆ, KLEಯಿಂದ ಬರ್ತಾರೆ, ಮರಾಠ ಮಂಡಲಿಂದ ಬರ್ತಾರೆ, BVVಯಿಂದ ಬರ್ತಾರೆ. ಬಟ್ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ವಾಸ್ತವ. ಸರಿ ಸರ್, ಅದಕ್ಕೆ ಈಗ AI ಬೇಸ್ಡು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಹೆಚ್ಚು ವಿದ್ಯಾರ್ಥಿಗಳು ಬರೋದ್ರಿಂದ ಅವರೆಲ್ಲ ಬೆಂಗಳೂರು, ಹೈದರಾಬಾದು, ಪುಣೆಯಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಭಾಳ ಜನ. ನಮ್ಮ ಕ್ಯಾಂಪಸ್ ಇಂಟರ್ವ್ಯೂಗಳು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾವೆ. ಮತ್ತು ಸ್ಥಳೀಯವಾಗಿ ನಮ್ಮ BCom BBA ಆದ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ನಲ್ಲಿ, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ನಡೀತಾ ಇದ್ದಾವೆ. ನಾನು ನಿಮಗೆ ಒಂದು ವಿಷಯ ಗಮನಕ್ಕೆ ತರೋದಕ್ಕೆ ಇಲ್ಲಿ 5,000 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅಗರ್ವಾಲ್ ಅವರು ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡುವಂಥದ್ದು ಸ್ಯಾಂಕ್ಷನ್ ಆಗಿತ್ತು. 30,000 ಕೋಟಿ ರೂಪಾಯಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು ಅವರು. ಆದರೆ ಇದೇ ಮೇಟಿ ಅವರು ನೀವು ಜಮೀನನ್ನು ಕೊಟ್ಟರೆ 10 ತಾಯಿಯನ್ನು ಮಾರ್ಕೊಂಡಂಗೆ ಅಂಥೇಳಿ
ಅವರಿಗೆ ಉದ್ವೇಗದ ಭಾಷಣ ಮಾಡಿ ಅದನ್ನು ರದ್ದು ಮಾಡಿಸಿಬಿಟ್ರು. ನಾನು ರೈತರಿಗೆ ವಿನಂತಿ ಮಾಡಿಕೊಂಡೆ, ನೀವು ಜಮೀನನ್ನು ನಾವು KIDBಯಿಂದ ಅಕ್ವೈರ್ ಮಾಡಿಸಿಕೊಡೋದಿಲ್ಲ, ಆದರೆ ನೀವು ಆ ಕಂಪನಿಯವರು ನೀವು ಕುಂತ್ಕೊಂಡು ಮಾತಾಡಿ ಅವ್ರಿಗೆ ಹೆಚ್ಚಿನ ರೇಟ್ ನೀವು ಏನು ಕೇಳ್ತೀರೋ ಅದನ್ನು ತೊಗೊಂಡು ಕೊಡೋದಕ್ಕೆ ಪ್ರಯತ್ನ ಮಾಡಿರಿ ಅಂಥೇಳಿ. ಆದರೆ ಇವರು ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಮಾಡಿದ್ರು. ಆ ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿ ತೋರಣಗಲ್ದಲ್ಲಿ ಏನಿದೆ ಆ ಥರ ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ನಮ್ಮ ಅಚ್ಚನೂರು, ಬಿಲ್ಕೆರೂರು ಹಾಗೂ ಕಿರ್ಸೂರು ಹತ್ರ ಬರ್ತಾಯಿತ್ತು ನದಿ ದಂಡೆಯಲ್ಲಿ. ಅದನ್ನು ಅವರು ರದ್ದು ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತು ನನ್ನ ಕ್ಷೇತ್ರದಲ್ಲಿ ಏನಾಗಿದೆ, ಸಾಕಷ್ಟು ಜಮೀನು ಮುಳುಗಡೆ ಆಗಿ ಹೋಗಿದೆ. ಈಗ ಏನಾದರೂ ಉದ್ಯೋಗ ಸೃಷ್ಟಿಗೆ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಜಮೀನೇ ಕೊಡೋದಿಲ್ಲ ರೈತರು. ಜಮೀನು ಇಲ್ಲದೆ ನೀವು ಯಾವ ರೀತಿ ಇದನ್ನು ಫ್ಯಾಕ್ಟ್ರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತಾವು ಹೇಳಿ ಸ್ವಲ್ಪ. ಚರಂತಿ ಮಠರು ವಾಪಸ್ ಪಾಲಿಟಿಕ್ಸಿಗೆ ಬರೋದಾದರೆ ಅನೇಕರು ನಿಮ್ಮ ಪಾರ್ಟಿಯವ್ರು ಹೇಳ್ತಾರೆ, ಇಲ್ಲ ಚರಂತಿ ಮಠರು ಭಾಳ ನಿಷ್ಠುರದಾರ, ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಅವ್ರಿಗೆ ವಿಷನ್ ಅದ, ಆದರೆ ಭಾಳ ನಿಷ್ಠುರವಾದಿ ಅದಾರ, ಆ ಕಾರಣದಿಂದ 23ರಲ್ಲಿ ಸೋತರು ಅಂತಾರೆ. ಎಷ್ಟು ಸರಿ ಎಷ್ಟು ಸುಳ್ಳದು? ಮತ್ತು 2004ರಲ್ಲಿ ಅವರೇ ಗೆಲ್ಲಿಸಿದ್ರು, 18ರಲ್ಲಿ ಅವರೇ ಗೆಲ್ಲಿಸಿದ್ರು, 2008ರಲ್ಲಿನೂ ಅವರೇ ಗೆಲ್ಲಿಸಿದ್ರು, 15 ವರ್ಷ ಗೆಲ್ಲಿಸಿದ್ರಲ್ಲ. ಮತ್ತೆ ಅವಾಗ ಈ ನಿಷ್ಠುರತೆ ಇದು ಯಾವುದೂ ಗೊತ್ತಾಗಿರ್ಲಿಲ್ವ ಅವ್ರಿಗೆ? ಎಲ್ಲ ಸುಳ್ಳಿದು, ಇವರ ವಿರೋಧಿಗಳು ಮಾಡುವಂಥ ಅಪಪ್ರಚಾರ ಇದು. ಇದರಲ್ಲಿ ಯಾವ ಹುರುಳು ಇಲ್ಲ. ಕೊನೆಯ ಪ್ರಶ್ನೆ ಕೇಳ್ತೀನಿ ಚರಂತಿ ಮಠರೆ, ನಿಮ್ಮ ಫ್ರೆಂಡ್ ಇದಾರಲ್ಲ ಮುರುಗೇಶ್ ನಿರಾಣಿ ಅವರು, ಮುರುಗೇಶ್ ನಿರಾಣಿ ಮತ್ತು ಹ್ಞೂ ರೀ ಪೂಜಾರವರು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾರಾ ಈ ಸಲ ಬಾಗಲಕೋಟೆಯಲ್ಲಿ? ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೀರಣ್ಣ. ಥ್ಯಾಂಕ್ ಯು ವೀರಣ್ಣ ಚರಂತಿಮಠ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದ ಅಶೋಕ್ ಶೆಟ್ಟರ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ಈ ಬಾರಿಯ ಬಾಗಲಕೋಟೆ ಉಪಚುನಾವಣೆ ಏನು ಹೇಳ್ತಾ ಇದೆ? ಚರಂತಿಮಠ ಅವರು ಈಗಷ್ಟೇ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಹೇಗಿದೆ ಅಲ್ಲಿ ಅಖಾಡ? ಮೇಡಮ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಮೊದಲನೇ ಉಪಚುನಾವಣೆ ಅಂತೂ ಅಲ್ಲ. ಈಗ ನಡೀತಾ ಇರತಕ್ಕಂಥ ಉಪಚುನಾವಣೆ ಮೂರನೇದು. ಈ ಹಿಂದೆ ನಡೆದಂತ 2 ಉಪಚುನಾವಣೆಗಳಲ್ಲಿ ಒಂದು ಸಾರಿ ಆಡಳಿತ ಪಕ್ಷ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಆಗೈತೆ. ಎಸ್ ನಿಜಲಿಂಗಪ್ಪನವರು ಸ್ವತಂತ್ರ ಸಂದರ್ಭದಲ್ಲಿ ಬಾಗಲಕೋಟೆ ಒಂದು ಅವಿರೋಧ ಆಯ್ಕೆ ಆದ್ರು. ನಂತರ 1998ರಲ್ಲಿ ಉಪಚುನಾವಣೆ ನಡೆದಾಗ ಅಜಯ್ ಕುಮಾರ್ ಸರ್ನಾಯಕರು ಲೋಕಸಭೆಗೆ ಹೋದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಓಪನ್ ಆಗಿರ್ತಕ್ಕಂಥದ್ದು, ಆಡಳಿತ ಪಕ್ಷವನ್ನ ಸೋಲಿಸಿ ಬಿಜೆಪಿ ಬಾವುಟ ಹಾಚಿದ್ದು ಇದೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ. ಆ ನಂತರದಲ್ಲಿ 3 ಸಾರಿ ವೀರಣ್ಣ ಚರಂತಿಮಠರು ಗೆದ್ದಿದ್ದಾರೆ. ಈಗ ಆಕಸ್ಮಿಕ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿದೆ. ಈ ಉಪಚುನಾವಣೆ ಅಂತಂದ್ರೆ ಸಹಜವಾಗಿಯೇ ಒಂದು ಕಡೆ ವೀರಣ್ಣ ಚರಂತಿಮಠರವರ ಶಾಸಕರಾಗಿ ಆಡಳಿತದ ಅನುಭವ ಒಂದ್ ಕಡೆ ಆದ್ರೆ, ಅದರ ಒಂದು ಅನುಭವದ ಬಲ, ಅದರ ವಿರುದ್ಧ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಶಕ್ತಿಯ ಪ್ರದರ್ಶನ. ಕರೆಕ್ಟ್. ಈ ಅನುಭವದ ಬಲ ಮತ್ತು ಶಕ್ತಿ ಪ್ರದರ್ಶನದ ನಡುವೆ ಮತದಾರ ಯಾವ ತೀರ್ಮಾನ ತೆಗೆದುಕೊಳ್ತಾನೆ ಅನ್ನೋದು. ಅಲ್ಲ, ಈಗ ಅಟ್ ಪ್ರೆಸೆಂಟ್ ಪಲ್ಸ್ ಏನು ಹೇಳ್ತಾ ಇದೆ ಅಂದ್ರೆ, ಅಲ್ಲಿ ಕುಟುಂಬ ರಾಜಕಾರಣ ನೀವು ನೋಡ್ತಾ ಇದ್ರೆ, ಸಿದ್ದರಾಮಯ್ಯ ಅವ್ರು ಕೂತ್ ಮಾತಾಡ್ತೀನಿ ಬನ್ರಪ್ಪ ಅಂದ್ರೂ ಕೇಳೋದಕ್ಕೆ ರೆಡಿ ಇಲ್ಲ ಇಡೀ ಕುಟುಂಬ. ಜಿದ್ದಿಗೆ ಬಿದ್ದಿದ್ದಾರೆ. ಮಹಾದೇವಿಯವರು ಮಲ್ಲಿಕಾರ್ಜುನ್ ಭೇಟಿ ಕೊಟ್ಟರೆ ನಾನು ಏನೋ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ? ಉಪಚುನಾವಣೆ ಒಂದು ಕಡೆ ಮೇಟಿ ಅವರ ನಿಧನದ ಅನುಕಂಪದ ಅಲೆ ಆರಂಭದಲ್ಲಿ ಅನ್ನಿಸ್ತಾ ಇತ್ತು, ಅನುಕಂಪದ ಅಲೆ ವರ್ಕೌಟ್ ಆಗಬಹುದು ಅಂತ. ಈಗ ಅನುಕಂಪ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ? ಏನಾಗ್ತಾ ಇದೆ ಅಲ್ಲಿ? ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿನಿಂದ ಉಪಚುನಾವಣೆ ನೋಡಿದ್ದೇವೆ ನಾವು. ಆ ಉಪಚುನಾವಣೆಗಳಿಗೆ ನೋಡಿದಾಗ ಈ ಸಾರಿ ಎದುರಾಗಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಮತ್ತು ಕಳೆದ 2018ರಲ್ಲಿ ಇಲ್ಲೇ ಪಕ್ಕದ ಜಮಖಂಡಿಯಲ್ಲಿ ಉಪಚುನಾವಣೆ ನಡೀತು ಸಿದ್ದು ನ್ಯಾಮಗೌಡರ ನಿಧನದಿಂದ. ಆವಾಗ ಕಂಡು ಬಂದಂತ ಅನುಕಂಪದ ಅಲೆ ಈ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದವರಿಗೆ ಒಂದ್ ಕಡೆ ಆರಂಭದಿಂದಲೇ ಮೇಟಿ ಕುಟುಂಬದವರಿಗೆ ಟಿಕೆಟ್ ಅನ್ನುವಂಥದ್ದು ಗೊತ್ತಿದ್ದೂ ಸಹಿತ ಇಷ್ಟೊಂದು ಗೊಂದಲ ಮಾಡಿಕೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಇದರಲ್ಲಿ ಸ್ವತಃ ಅವ್ರ ಕುಟುಂಬದವರು ಎಷ್ಟು ತಪ್ಪು ಮಾಡಿದ್ರು ಅಷ್ಟೇ ತಪ್ಪನ್ನ ಆ ಪಕ್ಷದ ಮುಖಂಡರು ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ 14ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಅಡಿಗಲ್ ಸಮಾರಂಭಕ್ಕೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಅವ್ರ ಕುಟುಂಬದ ಸದಸ್ಯರನ್ನ ಗೌಪ್ಯವಾಗಿ ಮಾತಾಡಿಸಿ ಮುಗಿಸಬಹುದಾದಂತ ಕೆಲಸ ಇತ್ತು. ಜಗಳದಿಂದ ಅನುಕಂಪ ಹೋಯ್ತಾ? ಯಾಕಂದ್ರೆ ಈ ರೀತಿ ಶಾಸಕರು ತೀರ್ಕೊಂಡಾಗ ಒಂದು ಅನುಕಂಪ ಇರುತ್ತೆ, ಅದರ ಮೇಲೆ ಚುನಾವಣೆ ಅದೇ ಮೂಮೆಂಟಮಲ್ಲಿ ಚುನಾವಣೆ ಮುಗಿದು ಹೋಗ್ಬಿಡುತ್ತೆ. ಬಟ್ ಈ ಮಕ್ಕಳ ಜಗಳ, ಅದು 4 ಮಕ್ಕಳು ಸಿದ್ದರಾಮಯ್ಯನವ್ರು ಕರೆದು ಅದು ಬಗೆಹರಿಸಬೇಕಾಯಿತು. ಈ ಜಗಳದಿಂದ ಆ ಅನುಕಂಪ ಏನು ಸ್ಥಳೀಯವಾಗಿತ್ತು ಅದು ಉಂಟಾ, ಅಥವಾ ಅನುಕಂಪ ಸ್ವಲ್ಪ ಮಟ್ಟಿಗೆ ಚದರದಂತೆ ಕಂಡು ಬರ್ತಾ ಇದೆನಾ? ಸರ್, ಇಲ್ಲೇನಾಯ್ತು ಅಂದ್ರೆ ಆರಂಭದಲ್ಲೇ ನೋಡ್ಬೋದು, ಈ ಮೇಟಿ ಅವರ ಸಾವಿನಿಂದ
ಏನು ಅನುಕಂಪ ಅಂತ ಹೇಳ್ತಾ ಇದ್ದೀವಿ, ಆ ಅನುಕಂಪ ನಿರೀಕ್ಷಿತ ಮಟ್ಟದಲ್ಲಿ ಆರಂಭದಿಂದಲೂ ಕಾಣಲಿಲ್ಲ. ಯಾಕಂದ್ರೆ ಎಚ್ ವೈ ಮೇಟಿಯವರು ಸಾಕಷ್ಟು ಹಿರಿಯ ರಾಜಕಾರಣಿಗಳು, ವಯಸ್ಸಾಗಿದೆ, ಸಾಕಷ್ಟು ಸಚಿವರಾಗಿದ್ದಾರೆ, ಸಂಸದರಾಗಿದ್ದಾರೆ, 5 ಸಾರಿ MLA ಆಗಿದ್ರು. ಸಹಜವಾಗಿ ವಯಸ್ಸಾಗಿ ಅವರು ನಿಧನ ಹೊಂದಿದ್ರಿಂದಾಗಿ ಆ ಒಂದು ಅನುಕಂಪ ದೊಡ್ಡ ಪ್ರಮಾಣದ ಕಂಡುಬರಲ್ಲ. ಈ ನಾವು ಕುರುಬ ಸಮುದಾಯದಲ್ಲ ಅನುಕಂಪ ಉಂಟಾ? ಯಾಕಂದ್ರೆ ದಟ್ಸ್ ದ ಪ್ರಿನ್ಸಿಪಲ್ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್ ಅಂಡ್ ಮೇಟಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಕುರುಬ ಮತದಾರರು ಸಹಿತ ಸಂಖ್ಯೆ ಹೆಚ್ಚಿದೆ. ಅದು ಎಚ್ ವೈ ಮೇಟಿಯವರು ಬಾಗಲಕೋಟೆ ಕ್ಷೇತ್ರಕ್ಕೆ 2008ರಲ್ಲಿ ವಿಧಾನಸಭೆಗೆ ಬಂದರು. ಅವಲಿಂದ ಅದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಓಟ್ ಆಗಿನೇ ಒಂದು ಅಂದ್ರೆ ನಾವು 100ಕ್ಕೆ ಸಂಪೂರ್ಣವಾಗಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಸಮುದಾಯ ಅದೇ ಸಮುದಾಯದ ವ್ಯಕ್ತಿ ನಿಂತರೂ ಸಹಿತ ಅಲ್ಲಿ ಒಂದು 10% ಆದರೂ ಅವರನ್ನ ವಿರೋಧಿಸುವಂತ ಒಂದು ವರ್ಗ ಇದ್ದೇ ಇರುತ್ತೆ, ಅದು ಸಹಜವಾಗಿ. ಇಲ್ಲಿ ಮುಖ್ಯವಾಗಿ ಈ ಸಾರಿ ವಿಧಾನಸಭೆದಾಗ ನಾವು ನೋಡೋದಾದ್ರೆ ನನಗೆ ಈ ಕ್ಷಣದ ನಾಳೆ ಒಂದು ಮಹತ್ತರವಾದಂತ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಇದೇ ಕುರುಬ ಸಮುದಾಯದ ಎಚ್ ವೈ ಮೇಟಿಯವರ ಸಂಬಂಧಿಕ ಅವ್ರು ಬೀಗರಾಗಬೇಕು. 2013 ಮತ್ತು 2018ರಲ್ಲಿ ಬಾದಾಮಿ ಕ್ಷೇತ್ರದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿತ್ತು, ಬಿಫಾರ್ಮ್ ಕೊಳ್ಳಾರ್ಥ ಬಂದಿದ್ದು. ಅವರು ಯಾವುದೇ ಕ್ಷಣದಲ್ಲಿ ನಾಳೆ ಅಥವಾ ನಾಡದ್ದು ಬಿಜೆಪಿನ ಸೇರ್ಪಡೆಗೊಂಡು 23ನೇ ತಾರೀಕಿನ ಬೃಹತ್ ಮೆರವಣಿಗೆಯಲ್ಲಿ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಬಿಜೆಪಿಯನ್ನ ಕಾಣಿಸಿಕೊಂಡು 23ನೇ ತಾರೀಕಿಗೆ ಏನು ಬಹಿರಂಗ ಮೆರವಣಿಗೆ ನಡೀತಿದೆ, ಆ ಬಹಿರಂಗ ಮೆರವಣಿಗೆಯಲ್ಲಿ ಚರಂತಿ ಮಠರ ಪರವಾಗಿ ಬಿಜೆಪಿ ಪರವಾಗಿ ಮತ ಯಾಚನೆ ಮಾಡುವ ಸಾಧ್ಯತೆಗಳು ಬಹಳಷ್ಟು ನಿಶ್ಚಳವಾಗಿವೆ ಅಂತ ಹೇಳ್ಬೋದು ಸರ್. ಹೀಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಕಡೆ ವೀರಣ್ಣ ಚರಂತಿ ಮಠರ ಅನುಭವ ಇದೆ. ಈಗ ಸಿದ್ದರಾಮಯ್ಯವರಿಗೆ ಅತ್ಯಂತ ಪ್ರತಿಷ್ಠಿತ ದಾವಣಗೆರೆಗಿಂತಲೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವೈಯಕ್ತಿಕವಾಗಿ ಸಿದ್ದರಾಮಯ್ಯವರಿಗೆ ಎಲ್ಲಾ ಆಯಾಮಗಳಿಂದ ಪ್ರತಿಷ್ಠೆಯಾಗಿದೆ. ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಸೋಲು ಮತ್ತು ಗೆಲುವಿನ ಕ್ಷೇತ್ರ ಅಂತಾನೆ ನಾವು ವಿಶ್ಲೇಷಿಸಬಹುದಾಗಿದೆ. ಒಂದು ಕಡೆ ಎಚ್ ವೈ ಮೇಟಿಯವರು ಪ್ರತಿಯೊಂದು ರಾಜಕೀಯ ಹೆಜ್ಜೆ 1989ರಲ್ಲಿ ಅವ್ರು ಏನ್ ರಾಜಕಾರಣಕ್ಕೆ ಬಂದ್ರು ಅಲ್ಲಿಂದ ಇಲ್ಲಿ ಕೊನೆ ಉಸಿರಿರುವ ಸಹಿತ ಸಿದ್ದರಾಮಯ್ಯನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟಂತವ್ರು. ಅದು ಸಿದ್ದರಾಮಯ್ಯವರು ಸರಿಯಾದ ತೀರ್ಮಾನ ಆಗಿರ್ಬೋದು, ತಪ್ಪು ತೀರ್ಮಾನ ಆದಾಗೂ ಸಹಿತ ಅದನ್ನು ಸಮರ್ಥಿಸಿಕೊಂಡು ಹೋದಂತವ್ರು. ಅದ್ರ ಜೊತೆಗೆ ಅವರ ಸಮಾಜದವರು ಈಗ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರೆ. ಗ್ರೌಂಡ್ ಅಲ್ಲಿ ಈಗ ಗ್ಯಾರಂಟಿಗಳಿರ್ಬೋದು, ಸರ್ಕಾರದ ವಿರುದ್ಧ ಇನ್ಕಂಬನ್ಸಿ, ಆಂಟಿ ಇನ್ಕಂಬನ್ಸಿ, ಸಿದ್ದರಾಮಯ್ಯನವರ ಪರ ಕಾಂಗ್ರೆಸ್ನ ಒಳ ಜಗಳ, ಇದರ ಇಂಪ್ಯಾಕ್ಟ್ ಇರುತ್ತಾ ಗ್ರೌಂಡಲ್ಲಿ? ಅಥವಾ ಬೈ ಎಲೆಕ್ಷನ್ಸ್ ಅನೇಕ ಬಾರಿ ನಾವು ನೋಡ್ತೀವಿ ದುಡ್ಡಿನ ಹೊಳೆ ಮೇಲೆ ಹೊರದು ಹೋಗುತ್ತೆ, ಅಥವಾ ಜಾತಿ, ಎರಡೇ ಫ್ಯಾಕ್ಟರ್ಗಳಿರ್ತಾವೆ. ಉಳಿದ ಫ್ಯಾಕ್ಟರ್ಗಳು ಕೂಡ ಇಫೆಕ್ಟ್ ಆಗ್ಬೋದಾ? ಸರ್ಕಾರದ ಅಭಿವೃದ್ಧಿ, ಶಾಸಕರು ಮಾಡಿರ್ತಕ್ಕಂಥ ಕಲ್ಯಾಣ ಕಾರ್ಯಗಳು ಆ ಕ್ಷೇತ್ರದನ್ನ ಅದೇ ಚುನಾವಣೆಯ ಮೂಲ ಮಂತ್ರ ಆಗಿದ್ರೆ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಪರ ಇರತಕ್ಕಂಥ ಶಾಸಕರು ಸೋಲಲ್ಲೇ ಕಾಣಬಾರ್ದಾಗಿತ್ತು. ಅದು ನಮ್ದು ಆಶಯ ಭಾಷಣ ಅಷ್ಟೇ. ಆದ್ರೆ ಅದು ಒಂದು ಕೇವಲ ಒಂದು ಅಂಶ ಅಂತ ಮಾತ್ರ ಹೇಳ್ಬೋದು. ಆದ್ರೆ ಉಪಚುನಾವಣೆ, ಅದರಲ್ಲಿ ಸಾರ್ವತ್ರಿಕ ಚುನಾವಣೆ ಆದ್ರೆ ಅದರ ಕದರೇ ಬೇರೆ ಇರ್ತೈತಿ, ಅದರ ಲಕ್ಷಣೆ ಬೇರೆ ಇರ್ತೈತಿ. ಆದ್ರೆ ಇದು ಉಪಚುನಾವಣೆ ಆಗಿರೋದ್ರಿಂದ ಇಡೀ ಸರ್ಕಾರವೇ ಠಿಕಾಣಿ ಹೂಡ್ತಕ್ಕಂಥದ್ದು. ಈ ಹಿಂದೆ ನಾವು ಯಾವುದೇ ಸರ್ಕಾರ ಇಲ್ಲ, ಅದು ಬಿಜೆಪಿ ಆಗಿರ್ಬೋದು, ಹಿಂದೆ JDS ಆಗಿರ್ಬೋದು, ಈಗಿನ ಕಾಂಗ್ರೆಸ್ ಆಗಿರ್ಬೋದು, ಆಯಾ ಸರ್ಕಾರಗಳಿದ್ದಾಗ ಉಪಚುನಾವಣೆಗಳು ಹೆಚ್ಚು ಅವರಿಗೆ ಒಲ್ದಿರ್ತಕ್ಕಂಥದ್ದು. ಹತ್ತಿರ ಎನ್ನುವಂತೆ ಈಗ ಈ ಸಾರಿ ಚುನಾವಣೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಚುನಾವಣೆ ಫಲಿತಾಂಶ ಏನು ಕಾಂಗ್ರೆಸ್ ಪಕ್ಷ ದಾವಣಗೆರೆ ಟಿಕೆಟ್ ಗೊಂದಲವನ್ನು ಮಾಡಿಕೊಂಡಿದ್ದಾರೆ, ಆ ಗೊಂದಲದ ಸರಿಯಾದ ರೀತಿ ತೀರ್ಮಾನ ಆಗದೆ ಇದ್ರೆ ಅದರ ಪರಿಣಾಮ ಬಾಗಲಕೋಟೆ ಚುನಾವಣೆ ಮೇಲೂ ಬಹಳಷ್ಟು ಬೀರುತ್ತೆ. ಅದು ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ತಪ್ಪು ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿನ ಬಿಜೆಪಿ ಲಾಭ ಆಗುವಂತ ಚಾನ್ಸಸ್ ಬಹಳ ಇದೆ ಅಂತ ಹೇಳ್ಬೋದು. ಒಂದು ಇತಿಹಾಸನೂ ಆಲ್ರೆಡಿ ಇದೆ, ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಉಪಚುನಾವಣೆಯಲ್ಲಿ ತೀರ್ಪು ಕೊಟ್ಟ ಇತಿಹಾಸನೂ ಇದೆ ಬಾಗಲಕೋಟೆಗೆ. ನಾವು ಎಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೊನೆಗೆ ಬೈ ಎಲೆಕ್ಷನ್ಸ್ ಅಲ್ಲಿ ನಾನು ನೋಡಿದ್ದೀನಿ, ಗುಂಡ್ಲುಪೇಟೆ, ನಂಜನಗೂಡು, ಹಿಂದೆ ನಿಮ್ಮ ಗುಳೇದಗುಡ್ಡದ ಇಲೆಕ್ಷನ್ ನಡೆದಾಗಿಂದ ರಾಜಶೇಖರ್ ಶೀಲವಂತರ ಇಲೆಕ್ಷನ್ನಿಂದ ನೋಡಿದ್ದೀನಿ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ವೋಟ್ ಹಾಕುವವರ ಮನೆಗೆ ಅಲೆಯುತ್ತಲಿತ್ತು. ನಮ್ಮೆಲ್ಲ ವಿಶ್ಲೇಷಣೆಗಳು ಕೊನೆಗೆ ಬಂದು ನಿಲ್ಲೋದು ಆ ಕುರುಡು ಕಾಂಚಾಣದ ಎದುರುಗಡೆ ಬೈ ಎಲೆಕ್ಷನ್. ಆದ್ರೆ ಅದೇ ಗುಳೇದಗುಡ್ಡ ಕ್ಷೇತ್ರದಲ್ಲಿ ಸರ್ 1996ರಾಗ ಎಚ್ ವೈ ಮೇಟಿಯವರು ರಾಜೀನಾಮೆ ಕೊಟ್ಟಾಗ ಅವರೇ ತಮ್ಮ ಶಿಷ್ಯ ನಿಂದಿಸಿದ್ರು. ಸರ್ಕಾರ ಇತ್ತು, ಜನತಾದಳ ಸರ್ಕಾರ ಇತ್ತು. ಅದೇ ಲೋಕಸಭೆ ಚುನಾವಣೆ 16 ಸೀಟ್ ಗೆದ್ದಂತ ಜನತಾದಳ ಸರ್ಕಾರ ಇದ್ದು ಸಹಿತ ಗುಳೇದಗುಡ್ಡ ಕ್ಷೇತ್ರನ ಎಚ್ ವೈ ಮೇಟಿಯವರು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ತಮ್ಮ ಶಿಷ್ಯನಿಗೆ. ಯಾವ್ದು ಬೇಕಾದ್ರೂ ಆಗಬಹುದು. ಕುರುಡು ಕಾಂಚಾಣದ ಮಧ್ಯೆ ಇನ್ನೊಂದು ಯಾವ್ದಾದ್ರು ಮ್ಯಾಜಿಕ್ ವರ್ಕ್ ಆಗ್ಬಿಟ್ರು ವಿ ಡೋಂಟ್ ನೋ. ಯಾಕಂದ್ರೆ ಬಾಗಲಕೋಟೆ ಹಂಗಿದ್ದೊಂದು ಇತಿಹಾಸ ಹೇಳ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಉಪಚುನಾವಣಾ ಕದನದ ಕ್ಷೇತ್ರ ದಾವಣಗೆರೆ ದಕ್ಷಿಣದ ವಿಷಯಕ್ಕೆ ಬರೋದಾದ್ರೆ ನಿನ್ನೆ 2 ಬೆಳವಣಿಗೆಗಳು ನಡೆದವು. ಒಂದು ಸಮರ್ಥ ನಾಮಿನೇಷನ್, ಇನ್ನೊಂದು ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಿನೇಷನ್. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಸಿದ್ರು. ನಿನ್ನೆ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ನಾಮಿನೇಷನ್ ಸಲ್ಲಿಸಿದ್ರು. ಬಿ ಫಾರಂ ಇಲ್ಲದೆ ನಾಮಪತ್ರ ಸಲ್ಲಿಸಿದ್ರು ಸಚಿವರ ಪುತ್ರ
ನಾಮಿನೇಷನ್ ಸಲ್ಲಿಸಿದ್ದಕ್ಕೆ ನಿನ್ನೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಮನೂರು ಕುಟುಂಬದ ನಡೆಗೆ ಮುಸ್ಲಿಂ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಧಿಕೃತ ಅಭ್ಯರ್ಥಿ ಘೋಷಣೆನೇ ಆಗಿಲ್ಲ, ಆಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷದ ಬಿ ಫಾರಂ ಇಲ್ಲದೆ ಹೇಗೆ ನಾಮಿನೇಷನ್ ಫೈಲ್ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ. ಉಸ್ತುವಾರಿಯಾಗಿ ಬಂದಿದ್ದ ಸುರ್ಜೇವಾಲಾ ಅವರ ಮುಂದೆ ಮುಸ್ಲಿಂ ನಾಯಕರು ಆಕ್ಷೇಪ ಎತ್ತಿದ್ರು. ಜಮೀರ್, ರಹೀಂ ಖಾನ್, ಸಲೀಂ ಅಹಮದ್, ತನ್ವೀರ್ ಸೇಠ್ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೆಸರು ಘೋಷಣೆಯಾಗಿಲ್ಲ, ಅಧಿಕೃತವಾಗಿ ಯಾವುದೂ ಇನ್ನೂ ನಿರ್ಧಾರ ಆಗಿಲ್ಲ. ನಿನ್ನೆ ಸಮರ್ಥ್ ತಮ್ಮ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದ್ರು. ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿ. ಮತ್ತೆ ಸೋಮವಾರ 3 ನಾಮಿನೇಷನ್ಗಳನ್ನ ಫೈಲ್ ಮಾಡೋರಿದ್ದಾರೆ. ಈ ನಾಮಿನೇಷನ್ ಆಗ್ತಾ ಇದ್ದ ಹಾಗೆ ಮುಸ್ಲಿಂ ಮುಖಂಡ ನಾಯಕ ಸಾದಿಕ್ ಪೈಲ್ವಾನ್ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು. ಸುರ್ಜೇವಾಲಾ ಸಭೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ನಾಯಕರ ವಾಗ್ವಾದ ನಡೆಯಿತು. ಸಮರ್ಥ ನಾಮಿನೇಷನ್ಗೆ ಮುಸ್ಲಿಂ ನಾಯಕರು, ಸಚಿವರು ಆಕ್ಷೇಪ ಎತ್ತಿದ್ರು. ಸಭೆಯಲ್ಲಿದ್ದ ಕೆಲ ಲಿಂಗಾಯತ ನಾಯಕರು ಪರೋಕ್ಷವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಪಕ್ಷ ಒಂದೇ ಸಮುದಾಯದ ಮತ ನಂಬಿಕೊಂಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಚಿವರಿಗೆ ಲಿಂಗಾಯತ ಶಾಸಕರು ಟಾಂಗ್ ಕೊಟ್ಟಿದ್ದಾರೆ. ಸಮರ್ಥ ಪರವಾಗಿ ಈಶ್ವರ್ ಖಂಡ್ರೆ, ಸಿಎಸ್ ನಾಡಗೌಡ ಬ್ಯಾಟ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡೋದಕ್ಕೆ ತೀರ್ಮಾನ. ದಾವಣಗೆರೆಯಲ್ಲೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಎಲೆಕ್ಷನ್ಗೆ ಮುಸ್ಲಿಮರನ್ನ ಪರಿಗಣಿಸೋಣ ಅಂತ ಬ್ಯಾಟ್ ಬೀಸಿದ್ದಾರೆ. ಈಶ್ವರ್ ಖಂಡ್ರೆ ಸುರ್ಜೇವಾಲಾ ಅವರನ್ನ ಏರ್ಪೋರ್ಟ್ನಿಂದ ಕರ್ಕೊಂಡು ಬರೋವಾಗ್ಲೂ ಸಮರ್ಥ ಪರವಾಗಿ ಬ್ಯಾಟ್ ಬೀಸಿದ್ರು, ಸಮರ್ಥ್ಗೆ ಟಿಕೆಟ್ ಕೊಡಿ ಅಂತ. ಯಾವಾಗ ಮುಸ್ಲಿಂ ನಾಯಕರು ನಾಮಿನೇಷನ್ ಬಗ್ಗೆ ಅಪಸ್ವರ ಎತ್ತಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು, ಆಗ ಈಶ್ವರ್ ಖಂಡ್ರೆ ಸಮರ್ಥ ಪರ ಬ್ಯಾಟ್ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಜೊತೆ ಸಿಎಸ್ ನಾಡಗೌಡ ಕೂಡ ಬ್ಯಾಟ್ ಮಾಡಿದ್ದು, ಪಕ್ಷ ಒಂದೇ ಸಮುದಾಯದ ಮತ ನಂಬಿಕೊಂಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಜಿದ್ದಾಜಿದ್ದಿ ಇಬ್ಬರು ಸಚಿವರ ನಡುವೆ ದೊಡ್ಡ ಜಿದ್ದಾಜಿದ್ದಿ ಶುರುವಾಗಿದೆ ದಾವಣಗೆರೆ ಕ್ಷೇತ್ರಕ್ಕೆ. ಇನ್ನು ದಾವಣಗೆರೆ ಟಿಕೆಟ್ಗಾಗಿ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಪಟ್ಟು ಹಿಡಿದಿದ್ದಾರೆ. ಟಿಕೆಟ್ಗಾಗಿ ರಾಜೀನಾಮೆ ಅಸ್ತ್ರ ಪ್ರಯೋಗಿಸಿದ್ರು ಸಚಿವ ಜಮೀರ್. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜಮೀರ್ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಸಮುದಾಯದ ಗುರುಗಳು, ಮೌಲ್ವಿಗಳು ಒತ್ತಾಯಿಸಿದ್ದಾರೆ, ಟಿಕೆಟ್ ಸಿಗದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಜಮೀರ್ ರಾಜೀನಾಮೆ ಅಸ್ತ್ರಕ್ಕೆ ಸೊಪ್ಪು ಹಾಕ್ಲಿಲ್ಲ ಸುರ್ಜೇವಾಲಾ. ನಾನು ಬಂದಿದ್ದು ಅಧಿಕಾರ ಕೊಡೋಕೆ ಕಸಿದುಕೊಳ್ಳೋದಕ್ಕಲ್ಲ, ರಾಜೀನಾಮೆ ಕೊಡೋ ಆಸಕ್ತಿ ಇದ್ರೆ ಕೊಡಿ ಅಂದಿದ್ದಾರೆ ಸುರ್ಜೇವಾಲಾ. ಯಾರು ಕೂಡ ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವಾದ್ರೂ ಅಷ್ಟೇ, ನಿಮ್ಮ ಸಮುದಾಯದ ಗುರುಗಳಾದ್ರೂ ಅಷ್ಟೇ ಅಂದಿದ್ದಾರೆ. ಸುರ್ಜೇವಾಲಾ ಮಾತಿಗೆ ಸಚಿವ ಜಮೀರ್ ಅಹಮದ್ ತಣ್ಣಗಾದಂತೆ ಕಂಡು ಬಂತು. ನಮ್ಮ ಸಮುದಾಯದ ಗುರುಗಳು, ಮೌಲ್ವಿಗಳು ಒತ್ತಾಯಿಸಿದ್ದಾರೆ, ಟಿಕೆಟ್ ಸಿಗದೇ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಅದಕ್ಕೆ ರಾಜೀನಾಮೆ ಕೊಡೋ ಆಸಕ್ತಿ ಇದ್ರೆ ಕೊಡಿ ಅಂದಿದ್ದಾರೆ ಸುರ್ಜೇವಾಲಾ. ನಾನು ಬಂದಿದ್ದು ಅಧಿಕಾರ ಕೊಡೋದಕ್ಕೆ, ಕಸಿದುಕೊಳ್ಳೋದಕ್ಕಲ್ಲ, ಯಾರೂ ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ್ರಂತೆ ಸುರ್ಜೇವಾಲಾ. ಅಲ್ಲಿಗೆ ಜಮೀರ್ ಸುಮ್ಮನಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ರಾಜೀನಾಮೆ ಮಾತನ್ನ ಎಸ್ ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯ ಅವರು ಇದ್ದ ವೇದಿಕೆಯಲ್ಲಿ ಹೇಳಿದ್ರು. ಸಿದ್ದರಾಮಯ್ಯ ಅವರು ಇದ್ದ ವೇದಿಕೆಯಲ್ಲೇ ಮೈಕ್ನಲ್ಲಿ ಮಾತಾಡುವಾಗ ಎಸ್ ಮಲ್ಲಿಕಾರ್ಜುನ್ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ಆಗ ಅವರನ್ನ ಸಮಾಧಾನ ಮಾಡಿದ್ರು, ಮಾತಾಡೋಣ ಇರಿ ಅಂತ. ಅದೇ ಅಸ್ತ್ರ ಜಮೀರ್ ಪ್ರಯೋಗ ಮಾಡಿದ್ದಾರೆ ಸುರ್ಜೇವಾಲಾ ಅವರ ಮುಂದೆ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಶಾಂತ್ ನಾಥು ಇದ್ದಾರೆ. ಮಹಂತೇಶ್, ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ? ಈಗ ಬರ್ತಾ ಇರೋ ಅಪ್ಡೇಟ್ಸ್, ನಿನ್ನೆ ಆಗಿರೋ ಇಡೀ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ ಸಿಗ್ತಾ ಇದೆ? ಎಸ್ ಭಾವನಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಬಹುತೇಕ ಸಮರ್ಥ್ ಶಾಮನೂರ್ ಅವರಿಗೆ
ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಮರ್ ಶಾಮ್ನೂರ್ ಅವರಿಗೆ ಬಿಫಾಮ್ ಸಿಗುತ್ತೆ ಎಂಬ ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ನಿನ್ನೆ ಏನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಬೆಂಗಳೂರಿಗೆ ಹೋಗಿದ್ರು. AICC ಒಂದು ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯ ಬಳಿಕ ಒಂದು ಸ್ವಲ್ಪ ಅವರು ಅಸಮಾಧಾನಗೊಂಡಿದ್ದಾರೆ. ಖುದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾರ ಮೇಲೆಯೇ ಅಸಮಾಧಾನಗೊಂಡಿರುವಂಥದ್ದು. ಯಾಕಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಇವ್ರ ಒತ್ತಾಯ ಏನಿದೆ ಆ ಮನವಿಯನ್ನು ಕೇಳದೆ ಇವರಿಗೆ ಸಮಜಾಯಿಷಿ ನೀಡಲು ಬಂದರು. ಹೀಗಾಗಿ ಅವರಿಗೂ ಸಹ ಅಂದರೆ ನಿನ್ನೆ ಹೋದಂಥ ಸಭೆಗೆ ಸೇರಿದಂಥ ನಾಯಕರಲ್ಲೂ ಸಹ ತಮಗೆ ಟಿಕೆಟ್ ಸಿಗುತ್ತೆ ಎಂಬ ಭರವಸೆ ಅವ್ರಿಗೀಗ ಉಳಿದಿಲ್ಲ. ಕೊನೆಗೆ ಏನು ಇದು ಒಂದು ರೀತಿ ಟೈಮ್ ಪಾಸ್ ಆದಂಗಾಯಿತು. ಕೊನೆಗೆ ಇದೆಲ್ಲ ಪ್ರೀ ಪ್ಲಾನ್ಡ್ ಮತ್ತು ಸಮರ್ ಶಾಮ್ನೂರ್ ಅವರಿಗೆ ಟಿಕೆಟ್ ಸಿಗುತ್ತೆ ಎಂಬ ಮಾತುಗಳನ್ನು ಅವರು ಆಪ್ತರ ಬಳಿ ಮಾತನಾಡಿಕೊಂಡಿರುವಂಥದ್ದು. ಯಾಕಂದರೆ ಈಗ ಕಳೆದ ಬಾರಿ 2023ರಲ್ಲಿ ವಿಜಯಪುರ ಮತ್ತು ರಾಯಚೂರಲ್ಲಿ ನಾವು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾಗ ಏನಾಗಿದೆ ನೋಡಿದ್ದೀವಿ. ಈ ಬಾರಿ ಸಮರ್ ಶಾಮ್ನೂರ್ ಅವರಿಗೆ ಟಿಕೆಟ್ ನೀಡೋಣ ಎಂಬ ಮಾತುಗಳನ್ನು ಅಂದರೆ ಆ ರೀತಿಯ ಮಾತುಗಳನ್ನು ಆಡಿದ್ದಾರೆ ಎಂಬ ಮಾಹಿತಿ ಈಗ ಅಲ್ಪಸಂಖ್ಯಾತ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಹ ಒಂದು ರೀತಿ ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನಾಳೆ ಸಂಜೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಕರೆಯಲಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡ್ತಾರೆ ಎಂಬುದನ್ನು ಈಗ ಕಾದು ನೋಡಬೇಕು. ಯಾಕಂದರೆ ಪಕ್ಷಾತೀತವಾಗಿ ಅಲ್ಪಸಂಖ್ಯಾತದ ನಾಯಕರು ಇವತ್ತು JDS ನಾಯಕ ಅಮಾನುಲ್ಲಾ ಖಾನ್ ಅವರು ಸಹ ಒಂದು ಮಾತನ್ನು ಹೇಳಿದ್ರು. ಮುಸ್ಲಿಂ ಸಮುದಾಯದವರು ತಮ್ಮ ಪಥವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ನೀಡದೇ ಇದ್ರೆ ಮುಸ್ಲಿಂ ಸಮುದಾಯ ತಮ್ಮ ಪಥವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ ಹೇಳಿದ್ರು. ಈಗ ಪರಿಣಾಮ ಮಾಂತೇಶ್ ಅದರ ಅರ್ಥ ಗ್ರೌಂಡ್ ಲೆವೆಲಲ್ಲೇನು? ಈಗ ಇದರಲ್ಲಿ 2-3 ರೀತಿಯ ಸಮೀಕರಣಗಳಿವೆ. ಶಾಮ್ನೂರ್ ಮಲ್ಲಿಕಾರ್ಜುನ್ ಪರವಾಗಿ DK ಶಿವಕುಮಾರ್ ನಿಂತಿದ್ದಾರೆ. ಶಾಮ್ನೂರ್ ಮಲ್ಲಿಕಾರ್ಜುನ್ರ ಮಗನಿಗೆ ಟಿಕೆಟ್ ಬೇಡ ಅಂತ ಹೇಳ್ತಿರೋರು ಯಾರ್ಯಾರು? ಜಮೀರ್ ಅಹ್ಮದ್ ಖಾನ್ ಮತ್ತು ನಜೀರ್, ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸಿದ್ದರಾಮಯ್ಯ. ಸೊ ಕಾಂಗ್ರೆಸ್ನ ಒಳ ಜಗಳದ ಛಾಯೆ ದಾವಣಗೆರೆ ಟಿಕೆಟ್ ಮೇಲಿದೆ. ಕಾಂಗ್ರೆಸ್ನ ಒಳ ಜಗಳದ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಬೆಂಗಳೂರಲ್ಲಿ ವಿ ಕ್ಯಾನ್ ಫೀಲ್ ಇಟ್. ಆನ್ ಗ್ರೌಂಡ್ ವೋಟರ್ಸ್ನಲ್ಲಿ ಏನು ಫೀಲ್? ಈಗ ಬೈ ಚಾನ್ಸ್ ನಾಳೆ ಶಾಮ್ನೂರ್ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಫೈನಲ್ ಮಾಡ್ತು ಅಂತ ಅಂದ್ಕೊಳ್ಳೋಣ. ಮುಸ್ಲಿಂ ಸಮುದಾಯ BJP ಹತ್ತ ಹೋಗದೇ ಇದ್ರೂ ಕೂಡ ಒಂದು ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ದಾವಣಗೆರೆಯಲ್ಲಿ. ಅಂದರೆ ಶಾಮ್ನೂರ್ ಕುಟುಂಬದ ಛಾಯೆಯಿಂದ ನಾವು ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದು ಉಂಟಾ, ಅಥವಾ ಬರೀ ಕಾಂಗ್ರೆಸ್ ನಾಯಕರಲ್ಲಿ ಮಾತ್ರ, ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಮಾತ್ರ ಈ ಟಾಕ್ಸ್ ಇದೆನಾ? ಏನು ಪ್ರಶಾಂತಿಗೆ ಹೇಳು, ಇಲ್ಲಿಗೆ ಸದ್ಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ನೋಡೋದಾದರೆ ಇಲ್ಲಿಯೇ ಅಲ್ಪಸಂಖ್ಯಾತ ಸಮುದಾಯದಲ್ಲೇ 2 ಬಣಗಳಿರುವಂಥದ್ದು. ಒಂದು ಬಣ SS ಮಲ್ಲಿಕಾರ್ಜುನ್ ಅವರ ಪರವಾಗಿದ್ದರೆ, ಒಂದು ಅಲ್ಪಸಂಖ್ಯಾತ ಸಮುದಾಯದ ಅಂದರೆ ನಾವೇನೇ ಇದ್ದರೂ SS ಮಲ್ಲಿಕಾರ್ಜುನ್ ಕುಟುಂಬ ಶಾಮ್ನೂರ್ ಕುಟುಂಬದ ಪರವಾಗಿಯೇ ಇರ್ತೀವಿ ಅನ್ನುವಂತಹ ಒಂದು ಬಣ ಇದೆ. ಆದರೆ ಈಗ ಒಂದು ವೇಳೆ ಸಮರ್ ಶಾಮ್ನೂರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರೆ ಇದಾದ ಬಳಿಕ ಎಲ್ಲ ನಾಯಕರನ್ನು ಸಹ ಒಗ್ಗೂಡಿಸಿ ಒಂದು ಮಾತುಕತೆಯನ್ನು ನಡೆಸ್ತೀವಿ ಅಂತ ಈಗಾಗಲೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಅದೇ ರೀತಿ ಆಗುತ್ತೆ. ಈಗ ಮೊದಲಿಗೆ ನಾಯಕರನ್ನೆಲ್ಲ ಮನವೊಲಿಸಿ ಆಮೇಲೆ ಉಳಿದಂಥ ಮತದಾರರನ್ನ ಮನವೊಲಿಸುವ ಕಾರ್ಯವನ್ನು ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು ಸಹ ಮುಸ್ಲಿಂ ಯುವ ಸಮುದಾಯ ಏನಿದೆ ಆ ಮುಸ್ಲಿಂ ಯುವ ಸಮುದಾಯವನ್ನು ಓಲೈಸಿಕೊಳ್ಳುವುದೇ ಒಂದು ರೀತಿ ಕಾಂಗ್ರೆಸ್ಗೆ ಸವಾಲ್ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರು ನಮಗೆ ಟಿಕೆಟ್ ಸಿಗದೇ ಇದ್ದರೆ ನಾವು ನೋಟಾ ಅಭಿಯಾನ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ, ಆದರೆ ನೋಟಾಗೆ ಮತ ಹಾಕಿ ಅತಿ ಹೆಚ್ಚು ನೋಟಾ ಮತ ಚಲಾವಣೆ ಆಗುವ ಮೂಲಕ ನಮ್ಮ ಆಕ್ರೋಶವನ್ನು ನಾವು ಹೊರ ಹಾಕ್ತೀವಿ ಎಂಬ ಮಾತನ್ನು ಮುಸ್ಲಿಂ ಸಮುದಾಯದ ಯುವಕರು ಹೇಳಿರುವಂಥದ್ದು. ಈಗ ಹಿರಿಯರನ್ನೆಲ್ಲರನ್ನೂ ಸಹ ಮನವೊಲಿಸಿದ್ರು ಸಹ ಯುವಕರ ನಡೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗುತ್ತೆ. ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂದರೆ ಈಗ ಒಂದೇ ಸಮುದಾಯದ ಮತಗಳನ್ನು ನೆಚ್ಚಿಕೊಂಡು ಯಾರು ಸಹ ಯಾವುದೇ ಕ್ಷೇತ್ರ ಆದರೂ ಸಹ ಶಾಸಕರಾಗಲ್ಲ, ಡಿಸೈಡಿಂಗ್ ಫ್ಯಾಕ್ಟರ್ ಇರ್ಬೋದು, ಆದರೆ ಎಲ್ಲ ಸಮುದಾಯದ ಮತಗಳು ಬಂದಾಗ ಶಾಸಕರಾಗ್ತಾರೆ. ಆದರೆ ಈಗ ಶಾಮ್ನೂರು ಕುಟುಂಬ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ಅವರ ಹಿಡಿತದಲ್ಲಿರುವುದರಿಂದ ಅದರ ಆಳಾಗಲ ಎಲ್ಲ ಗೊತ್ತು, ಮತ್ತೆ ಯಾವ ರೀತಿ ಚುನಾವಣೆ ಮಾಡಬೇಕೆಂಬುದು ಸಹ ಅವರು ಅರಿತಿದ್ದಾರೆ. ಹೀಗಾಗಿ ಎಲ್ಲ ನಾಯಕರನ್ನ ಈಗ ಜಬ್ಬಾರ್ ಮತ್ತು ಅವರ ಟೀಮ್ದವರು ಯಾರು ಇದು ಒಂದು ವೇಳೆ ಮಾತುಕತೆಗೆ ಬರಲೇ ಇದ್ರೂ ಸಹ ಉಳಿದಂಥ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯದಲ್ಲಿ ಅವರು ತೊಡಗುತ್ತಾರೆ. ಆದರೆ ಈಗ ಅಲ್ಪಸಂಖ್ಯಾತ ಸಮುದಾಯದ ಯುವಕರೇನಿದ್ದಾರೆ ಆ ಯುವಕರನ್ನ ಯಾವ ತರ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕು ಪ್ರಶಾಂತ್. ಬಟ್ ದಾವಣಗೆರೆ ಇದನ್ನೆಲ್ಲ ನೋಡಿತ್ತಾ ಶಾಮ್ನೂರ್ ಕುಟುಂಬದ ವಿರುದ್ಧ 2-3 ದಶಕಗಳಲ್ಲಿ, ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದೆ ಶಾಮ್ನೂರ್ ಕುಟುಂಬದ ವಿರುದ್ಧ ಕಾಂಗ್ರೆಸ್ನಲ್ಲೇ ಈ ರೀತಿಯ ಬಂಡಾಯ, ಇಡೀ ಒಂದು ಮುಸ್ಲಿಂ ಸಮುದಾಯದ ನಾಯಕರು ಶಾಮ್ನೂರ್ ಕುಟುಂಬದ ವಿರುದ್ಧ ಹೋಗ್ತಾ ಇರತಕ್ಕಂಥದ್ದನ್ನು?
ಏನು ಪ್ರಶಾಂತ್, ಈಗ ನಾವು ಈಗ ಹೇಳೋದಾದ್ರೆ 2008ರಲ್ಲೂ ಸಹ ಇದೇ ರೀತಿ ಒಂದು ರೀತಿ ಬಿ ಫಾರ್ಮ್ ಗೊಂದಲಾಗಿತ್ತು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕೆಂಬ ಒತ್ತಾಯ ಕೇಳಿ ಬಂದಿತ್ತು. ಆ ವೇಳೆ ದಾವಣಗೆರೆ ಏನು ಉತ್ತರ ಮತ್ತು ದಕ್ಷಿಣ ಅಂತ 2 ಕ್ಷೇತ್ರಗಳ ವಿಂಗಡಣೆ ಆದವು. ದಾವಣಗೆರೆ ಉತ್ತರ ಕ್ಷೇತ್ರವನ್ನು ಸೈಯದ್ ಸೈಫುಲ್ಲಾ ಅವರಿಗೆ ನೀಡಲಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಬಿ ಫಾರ್ಮ್ ಗೊಂದಲದಿಂದ ಆ ವೇಳೆ ಏನು ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರಗಳು ತಿರಸ್ಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ. ಆವಾಗಿಂದಲೂ ಸಹ ಅಂಡರ್ ಕರೆಂಟ್ ಇತ್ತಿದು, ಅಂದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಬೇಕು ಎಂಬ ಮಾತುಗಳಿದ್ವು. ಆದರೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿರೋ ಕಾರಣಕ್ಕಾಗಿ ಮತ್ತೆ ಸಿಟ್ಟಿಂಗ್ MLA ಅವರಿಗೆ ನಾವು ಅವರು ಅಂದರೆ ಶಾಮನೂರು ಶಿವಶಂಕರಪ್ಪನವರು ತಾವು ಇಲ್ಲದ ಕಾಲಕ್ಕೆ ನಿಮ್ಮ ಅಲ್ಪಸಂಖ್ಯಾತ ಸಮುದಾಯದವರೇ ಅಭ್ಯರ್ಥಿನ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು ಅನ್ನೋ ಭರವಸೆಯ ಮೇಲೆ ನಾಯಕರೆಲ್ಲರ ಬರ್ತಾ ಇದ್ರು. ಆದರೆ ಈ ಬಾರಿ ಏನು ಈ ಉಪಚುನಾವಣೆಯಲ್ಲಿ ಯಾವ ರೀತಿ ಬಹಿರಂಗವಾಗಿ ಇಡೀ ಸಮುದಾಯದ ಒಂದು ರೀತಿ ಆಕ್ರೋಶಗೊಳ್ಳುವಂತೆ ಸರಣಿ ಸಭೆಗಳಾದವು, ಮುತುವಲ್ಲಿಗಳ ಸಭೆಗಳಾದವು, ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರ ಸಭೆಗಳಾದವು. ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ಒಂದು ಆಯಾ ಶಾಸಕರನ್ನ ಮನವಿ ಮಾಡಿದ್ರು. ಅಂಜುಮನ್ ಕಮಿಟಿ ಸೇರಿದಂತೆ ಇತರೆ ಕಾಂಗ್ರೆಸ್ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಒಳ ಜಗಳ ಸಬೂಟಾಜ್ ಆಗುವ ಸಾಧ್ಯತೆಗಳು ಎಷ್ಟಿವೆ ದಾವಣಗೆರೆಯಲ್ಲಿ? ಯಾಕಂದರೆ ಸಿದ್ದರಾಮಯ್ಯನವರ ಪರಮಾಪ್ತರು ಇಬ್ಬರು ಅವರನ್ನು ವಿರೋಧಿಸ್ತಾ ಇದ್ದಾರೆ. ನಾಳೆ ಕುರುಬ ಸಮುದಾಯದ ವಿನಯ್ ಕುಮಾರ್ ಈಗಾಗಲೇ ನಾನು BJPಗೆ ಹೋದರೂ ಆಶ್ಚರ್ಯ ಇಲ್ಲ ಅಂತ ಇದ್ದರು. ಹಾಗೆ ಕುರುಬ ಮುಸ್ಲಿಮರು ಶಾಮನೂರು ಕುಟುಂಬವನ್ನು ವಿರೋಧಿಸುವ ಸಾಧ್ಯತೆಗಳು ಎಷ್ಟಿವೆ ಅಂತ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಇದು ಪ್ರಿಡಾಮಿನೆಂಟ್ಲಿ ನನಗೆ ಅನಿಸ್ತಾ ಇರೋದು ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ನ ಒಂದು ಸ್ಮಾಲ್ ಫೈಟ್ ದಾವಣಗೆರೆಯಲ್ಲಿ ಶುರು ಆದಂತೆ ಕಾಣ್ತಾ ಇದೆ ನನಗೆ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಫೈಟ್ ಅಂತಲೂ ಹೇಳ್ಬೋದು. ಆದರೆ ಏನು ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಶಾಮನೂರು ಕುಟುಂಬದ ಪರವಾಗಿ DKC ಅವರು ನಿಂತಿರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯ. ಅಂದರೆ ಈಗ ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ಉಳಿದವರೆಲ್ಲರೂ ಸಹ ಸಿದ್ದರಾಮಯ್ಯನವರಿಗೆ ಆಪ್ತರು. ಮತ್ತು ಸಿದ್ದರಾಮಯ್ಯನವರಿಗೆ ಉಳಿದ ಕ್ಷೇತ್ರಗಳನ್ನು ಸಹ ಅಲ್ಲಿಯೂ ಸಹ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಒನ್ ಸೈಡ್ ವೋಟರ್ಸ್ ಇರೋದು. ಸಚಿವ ಜಮೀರ್ ಅಹಮದ್ ಸಹ ಅವ್ರ ಆಪ್ತರಿರೋದು. ನಾಳೆ ಇವರೆಲ್ಲ ಅಂದರೆ ಈಗ ಕಾಂಗ್ರೆಸ್ ಒಳಜಗಳ ಈ ಮುಂದಿನ ಅಭ್ಯರ್ಥಿ ಟಿಕೆಟ್ ಘೋಷಣೆ ಅಂದರೆ ಬಿ ಫಾರ್ಮ್ ನೀಡಿದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವೆಲ್ಲ ನಾಯಕರು ಪ್ರಚಾರಕ್ಕೆ ಬರ್ತಾರೆ, ಇವೆಲ್ಲ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ದಾವಣಗೆರೆ ದಕ್ಷಿಣದಲ್ಲಿ ಬಂದು ಪ್ರಚಾರ ಮಾಡ್ತಾರಾ ಇಲ್ವಾ ಎಂಬುದನ್ನು ಸಹ ನಾವು ಕಾದು ನೋಡಬೇಕಾಗುತ್ತೆ. ಪ್ರಶಾಂತ್, ರೈಟ್ ವಾಪಸ್ ಬರ್ತೀವಿ. ಈಗ ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಕಬ್ಬೂರ್ ಅವರೇ, ಮಹಂತೇಶ್ ಬಹಳಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಿದ್ರು. ಆದರೆ ಈಗ ಒಂದು ವೇಳೆ ಸಮರ್ಥಗೆ ಏನಾದರೂ ಟಿಕೆಟ್ ಫೈನಲ್ ಆದರೆ ಇದು ಸಾಬಟಾಜ್ ಆಗುವ ಸಾಧ್ಯತೆ ಎಷ್ಟು ಮಟ್ಟಿಗಿವೆ? ಜೊತೆಗೆ ಮುಸ್ಲಿಂ ಸಮುದಾಯದ ಮತಗಳನ್ನ ಒಡಿಬಹುದಾದ ಕ್ಯಾಂಡಿಡೇಟ್ ಯಾರಾದರೂ ಎಂಟರ್ ಆಗಬಹುದಾ? ಇಂಡಿಪೆಂಡೆಂಟು, ಆಪೋ ಅಥವಾ AIMIM? ಅದರಿಂದಾಗಿ ಕಾಂಗ್ರೆಸ್ಗೆ ಅದು ಸಮಸ್ಯೆ ಆಗತ್ತಾ? ಬಹುತೇಕ 1994ರಿಂದ ಮುಸ್ಲಿಂ ಸಮುದಾಯ ಪ್ರಯತ್ನ ಮಾಡ್ತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ. ಅದರ ಅವಕಾಶ ಸಿಗ್ತಾ ಇಲ್ಲ. 2008ರಲ್ಲಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು ಸೈಫುಲ್ಲಾ ಖಾನ್ಗೆ, ಸೈಯದ್ ಸೈಫುಲ್ಲಾ ಅವರಿಗೆ. ಆದ್ರೆ ಅದೇ ಟಿಕೆಟ್ ಕೈ ತಪ್ಪಿದ್ದು ಶಾಮನೂರು ಕುಟುಂಬದಿಂದ ಅನ್ನೋದು ಜಾಹೀರಾಗಿದೆ. ಆ ಕ್ಷಣದಲ್ಲಿ ನಾವೆಲ್ಲ ಕಣ್ಣೆದುರಿಗಿದ್ದೀವಿ ಪತ್ರಕರ್ತರು. ಅವತ್ತು ಕೂಡ ಮುಸ್ಲಿಂ ಸಮುದಾಯ ಆಂತರಿಕವಾಗಿ ಒಂದು ರೀತಿ ನೋವನ್ನ ಅನುಭವಿಸ್ತು. ಪದೇ ಪದೇ ಈಗ ಅಬ್ದುಲ್ ಜಬ್ಬರ್ ಅವರು ಕೇಳ್ತಾ ಇದ್ದಾರೆ, ಸೈಯದ್ ಸೈಫುಲ್ಲಾ ಅವರ ಮಗ ಕೇಳ್ತಾ ಇದ್ದಾರೆ. ಇವಾಗ ಅದ್ರ ಸಮರ್ಥವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಒಂದಿಷ್ಟು ಸೆಟ್ ಬ್ಯಾಕ್ ಆಗುವ ಸಾಧ್ಯತೆಗಳು ಖಂಡಿತ ಇದ್ದಾವೆ. ಮುಸ್ಲಿಂ ಸಮುದಾಯದವರು ಒಂದಿಷ್ಟು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೆ, ಅವ್ರಿಗೆ BJPಗೆ ಹಾಕಲ್ಲ, ಆದ್ರೆ ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸೋ ಸಾಧ್ಯತೆಗಳು ಇದಾವೆ ಅನ್ನೋದು ಒಂದು ದೃಶ್ಯ ಕಾಣ್ ಬರ್ತಾ ಇದೆ, ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಬಿಜೆಪಿಯಲ್ಲಿ ಕೂಡ ಯಾವುದು ಬಣ ಟಿಕೆಟ್ ತರ್ತೀನಿ ಅಂತ ಹೊರಟಿತ್ತು ಅವ್ರಿಗೆ ಸಿಕ್ಕಿಲ್ಲ ಟಿಕೆಟ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ, ಅದು ಸಿದ್ದೇಶ್ವರ್ ಬಣಕ್ಕೆ. ಸೊ ಅಲ್ಲಿ ಅಂಡರ್ ಕರೆಂಟ್ ಪಾಸ್ ಆದ್ರೆ ಅದು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ರೆ ಸಮರ್ಥ ಅವರಿಗೆ ಅನುಕೂಲ ಆಗೋ ಸಾಧ್ಯತೆಗಳು ಇದ್ದಾವೆ. ಅಲ್ಲ, ಈಗ ಬಿಜೆಪಿಯಲ್ಲಿ ಒಂದೇ ವೇದಿಕೆಯಲ್ಲಿ ಕೈ ಎತ್ತಿ ಎಲ್ಲ ಒಟ್ಟಿಗೆ ಅನ್ನೋದನ್ನ ಸಂದೇಶ ಕೊಟ್ಟಿದಾರಲ್ಲ ಈಗ. ಹೌದು, ಮೇಲ್ನೋಟಕ್ಕೆ ತಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳಿದ್ದಾರೆ, ಒಂದಾಗಿದ್ದೀವಿ ಅನ್ನೋ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಒಂದಾಗಿದ್ದೀವಿ ಅದು ಹೃದಯಪೂರ್ವಕವಾಗಿ ಹೃದಯದಿಂದ ಕೈ ಎತ್ತಿದವರೆಲ್ಲ ಓಟ್ ಹಾಕ್ಸಲ್ಲ ಮೇಲ್ನೋಟಕ್ಕೆ. ಮಲ್ಲಿಕಾರ್ಜುನ್ ಅವರೇ, ನನಗಿರೋ ಪ್ರಶ್ನೆ, ಈಗ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ದೊರಕ್ತು ಅಂತ ಅನ್ಕೋಣ,
ಸಿದ್ದೇಶ್ವರ್ ದಾಸ್ ಕರಿಯಪ್ಪನವ್ರು ಕೊಡಿಸಿದ್ರು ಕೂಡ ದಾಸ್ ಕರಿಯಪ್ಪನವ್ರಿಗೆ ಲಿಂಗಾಯತರ ವೋಟ್ಗಳನ್ನು ಸಿದ್ದೇಶ್ವರ್ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ ಬಿ ಜೆ ಪಿಯ ಲಿಂಗಾಯತ ವೋಟ್ಗಳನ್ನು? ನಂಬರ್ 1. ನಂಬರ್ 2, ಬಿ ಜೆ ಪಿ ಏನು ಒಂದೊಂದ್ಸಲ ಹಿಂದೂ ಮುಸ್ಲಿಂ ಧ್ರುವೀಕರಣದ ಆಟವನ್ನು ಆಡುತ್ತೆ. ಈ ಇಡೀ ಕಾಂಗ್ರೆಸ್ನ ಒಳ ಜಗಳ, ಇದರ ಹಿಂದೂ ಧ್ರುವೀಕರಣದ ಲಾಭ ಕಾಂಗ್ರೆಸ್ಗೂ ಆಗ್ಬೋದಾ? ಇಲ್ಲ ಮುಸ್ಲಿಂ ಅಭ್ಯರ್ಥಿಯನ್ನು ವಿರೋಧಿಸಿ ಶಾಮ್ನೂರ್ ಟಿಕೆಟ್ ತಂದರು ಅಂತಕ್ಕಂಥದ್ದು ಆ ಲಾಭವೂ ಕೂಡ ಕಾಂಗ್ರೆಸ್ಗೆ ಆಗ್ಬೋದಾ? ಸರ್, ಬಣಗಳು ಒಂದಾಗದೆ ಹೋದ್ರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಲಿಂಗಾಯತ್ ಸಮುದಾಯಗಳ ಮತ ಇರೋದೇ ಒಟ್ಟಾರೆ 30-31 ಸಾವಿರ ಇದೆ ಸರ್ ಸೌತ್ ಅಲ್ಲಿ. ಓಕೆ. ಸೊ ಮುಸ್ಲಿಂ ಸಮುದಾಯದ ಮತ ಒಂದು 85 ಸಾವಿರ ಇದೆ ಅಂದಾಜು, ಇದು ಪೂರ್ತಿ ಕರಾರುವಕ್ಕಾದ್ದಲ್ಲ. ಸೊ SC ಸಮುದಾಯದ ಮತಗಳು ಮತ್ತೆ ST ಸಮುದಾಯಗಳು ಸೇರಿದ್ರೆ 35-45 ಸಾವಿರ ಇದಾವೆ ಸರ್. ಸೊ ಹೀಗಾಗಿ ಕಾಂಗ್ರೆಸ್ಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಬಿಜೆಪಿ ಬಣಗಳು ಒಂದಾಗಿಲ್ಲ ಅಂದ್ರೆ ಸಮರ್ಥ ಅವರಿಗೆ ಅನುಕೂಲ ಆಗೋ ಸಾಧ್ಯತೆ ತುಂಬಾ ಇದೆ. ಮುಸ್ಲಿಂ ಸಮುದಾಯ ಒಂದು ಪ್ರತ್ಯೇಕ ಸ್ವತಂತ್ರ ಅಭ್ಯರ್ಥಿಯನ್ನು ಹಾಕಿದ್ರು ಕೂಡ, ಬಟ್ ಒಂದಿಷ್ಟು ಪ್ಯಾಚಪ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಸಮುದಾಯದ ಮುಖಂಡರು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಇಲ್ಲ. ಸೊ ಹಾಗಾಗಿ ಒಂದಿಷ್ಟು ಪ್ಯಾಚಪ್ ಮಾಡೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಬರ್ಬೋದು, ಜಮೀರ್ ಅಹಮದ್ ಅವ್ರ ಖಾನ್ ಅವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ಬೋದು. ಈ ತರದೆಲ್ಲ ತಂತ್ರಗಾರಿಕೆಗಳು ಮುಂದೆ ನಡೆಯುತ್ತೆ 4-5 ದಿನದಲ್ಲ. ಸೊ ಇವತ್ತು ಸಂಜೆ ಏನೋ ಟಿಕೆಟ್ ಘೋಷಣೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಬಟ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸಮರ್ಥ ಅವರು ನಾಮಿನೇಷನ್ ಮಾಡಿರೋದು ನೋಡಿದ್ರೆ ಅವರಿಗೆ ಪೂರ್ಣ ವಿಶ್ವಾಸ ಇದೆ ಅನ್ಸುತ್ತೆ ಟಿಕೆಟ್ ಸಿಗುತ್ತೆ ಅಂತ. ಸೊ ಅವರು ಟಿಕೆಟ್ ಬಿ ಫಾರಂ ಅನೌನ್ಸ್ ಮಾಡ್ದೇನೆ, ಘೋಷಣೆ ಮಾಡದೇನೆ ಹೋಗಿ ನಾಮಿನೇಷನ್ ಮಾಡಿ ಬಂದಿರೋದು ಮುಸ್ಲಿಂ ಸಮುದಾಯದ ಒಂದು ರೀತಿಯ ಕಿಚ್ಚನ್ನು ಹಚ್ಚಿದೆ ಸದ್ಯಕ್ಕೆ. ಸೊ ಇದು ಯಾವ ರೀತಿ ಅವರು ಅದನ್ನ ತಣ್ಣಗ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಯಾಕೆ ಕಾಡ್ತಾ ಇದೆ. ಬಟ್ ಶಾಮ್ನೂರ್ ಕುಟುಂಬ ಏಕಪಕ್ಷೀಯವಾಗಿ ನಾಮಿನೇಷನ್ ಮಾಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಕ್ಕಂಥದ್ದು ಇರೋದು ವರದಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರು ಶಾಮ್ನೂರ್ ಮಗನ ಜಾತಕ ನೋಡಿ ಇಲ್ಲ ಒಳ್ಳೆ ದಿನ ಇದೆ ಅಂತ ನಿನ್ನೆ ನಾಮಿನೇಷನ್ ಮಾಡಿಸ್ಬಿಟ್ರು. ಬಟ್ ಹೈಕಮಾಂಡ್ ಇಸ್ ವೆರಿ ಮಚ್ ಅನ್ಹ್ಯಾಪಿ, ನಾಮಿನೇಷನ್ ಯಾಕೆ ಮಾಡಿಸಿದ್ರು ಅಂತ. ಪ್ರಾಯಶಃ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಅವರೇ, ಶಾಮ್ನೂರ್ ಕುಟುಂಬ ಕೂಡ ನಾಳೆ ಎಲ್ಲೋ ಟಿಕೆಟ್ ತಪ್ಪಿದ್ರೆ ನಾವು 2 ಹೆಜ್ಜೆ ಮುಂದಿಟ್ಬಿಡೋಣ ಅಂದರೆ ಹಿಂತೆಗೆಸೋ ಧೈರ್ಯ ಮಾಡಲಿಕ್ಕಿಲ್ಲ ಅನ್ನೋದು ಕೂಡ ಕಾರಣ ಇರ್ಬೋದಾ? ಎಸ್, ಏನಾಗಿದೆ ಅಂದ್ರೆ ಅವರು ಈಗಾಗಲೇ ಒಮ್ಮೆ ಒಂದು ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಒಂದು ನಮ್ಮ ನಡೆ ನಮಗಿರುತ್ತೆ, ಅವರು ಟಿಕೆಟ್ ಘೋಷಣೆ ಮಾಡೋದು ಖಚಿತ ಇದೆ ನಮಗೆ, ಒಂದು ವೇಳೆ ಏನಾದ್ರೂ ವ್ಯತ್ಯಾಸ ಆದ್ರೆ ನಮ್ಮ ನಡೆ ನಮಗೆ ಇರುತ್ತೆ ಅನ್ನೋ ಮಾತನ್ನು ಕೂಡ ಸಮರ್ಥ ಅವರು ಒಮ್ಮೆ ಹೇಳಿದ್ದಾರೆ ಇತ್ತೀಚಿನ 2 ದಿನದ ಹಿಂದೆ. ಸೊ ಹಾಗಾಗಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ಲಿಸ್ಕೊಂಡು ಬರೋ ಚಿಂತನೆ ಕೂಡ ಅವ್ರು ಮಾಡಿರ್ಬೋದು. ಸೊ ಮುಸ್ಲಿಂ ಸಮುದಾಯ ಶಾಮ್ನೂರ್ ಕುಟುಂಬವನ್ನ ಬಿಟ್ಟು ಗೆಲ್ಲೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಸರ್. ಯಾಕೆಂದ್ರೆ ಕಾಂಗ್ರೆಸ್ಸಿನ ಬಹಳ ಕೇಂದ್ರ ಬಿಂದುವಾಗಿ ಮತ್ತು ಕೇಂದ್ರ ಶಕ್ತಿಯಾಗಿ ಅವರಲ್ಲಿ ದಾವಣಗೆರೆಯಲ್ಲಿ ಇದ್ದಾರೆ. ಕಳೆದ ಚುನಾವಣೆ MP ಎಲೆಕ್ಷನ್ ನಲ್ಲೂ ನೋಡಿದ್ರೆ ಬಹಳ ಪ್ರಭಾವಿ ಕ್ಯಾಂಡಿಡೇಟ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಸಿದ್ದೇಶ್ ಕೂಡ ಅಷ್ಟೇ ಪ್ರಭಾವಿಯಾಗಿದ್ರು. ಮತ್ತೆ ಮನೆ ಗೊತ್ತವ್ರು, ಒಂದು ಹಳ್ಳಿಯಲ್ಲಿ 10 ಜನದ 20 ಜನದ 100 ಜನ ತನಕ ಒಂದೊಂದು ಹಳ್ಳಿಯಲ್ಲಿ ಮತ ಹೆಸರು ಹೇಳಿ ಅವರು ಗುರುತು ಮಾಡ್ತಾರೆ. ಆದ್ರೆ ಸಿದ್ದೇಶ್ ಅವರಿಗೆ ಅಲ್ಲಿ ಸಿಗ್ಬೇಕಾಗಿದ್ದು ಅವ್ರ ಮಿಸಸ್ಸಿಗೆ ಟಿಕೆಟ್ ಕೊಟ್ರಂತೆ, ಕೇವಲ 24,000 ಅಂತರದಿಂದ ಅವ್ರು ಸೋಲ್ತಾರೆ. ಸೊ ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಕುಟುಂಬ ಇನ್ವಾಲ್ವ್ ಆದ್ರೆ ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗೋ ಸಾಧ್ಯತೆ. ಬಟ್ ಮಲ್ಲಿಕಾರ್ಜುನ್, ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಈ ಇಡೀ ದಾವಣಗೆರೆಯ ಮುಸ್ಲಿಂ ವರ್ಸಸ್ ಶಾಮ್ನೂರ್ ಕುಟುಂಬದ ಕಲಹ ಏನಿದೆ, ಇದು ದಾವಣಗೆರೆ ನಿಮಿತ್ತ ಮಾತ್ರ? ಇದು ಸಿದ್ದರಾಮಯ್ಯನವರ ಬೆಂಬಲಿಗರು ನಾಳೆ DK ಶಿವಕುಮಾರ್ ಟಿಕೆಟ್ ಕೊಡಿಸಿದ್ದು ಮುಸ್ಲಿಮರ ವಿರುದ್ಧ ಅಂತಕ್ಕಂಥದ್ದನ್ನು ಬಿಂಬಿಸ್ಲಿಕ್ಕೆ ಹೊರಟಿರೋ ಅಂತ ಲಕ್ಷಣ ಕಾಣ್ತಾ ಇದ್ದೇನೆ. ನನಗೆ ಯಾಕೋ 2-3 ದಿನದ ಜಗಳ ನೋಡಿದರೆ ಆ ಎಂಡ್ ಆಫ್ ದ ಡೇ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಅನ್ಸುತ್ತೆ ಸರ್. ಈಗ ಏನಾಗಿದೆ, ಶಾಮ್ನೂರ್ ಕುಟುಂಬದವರಿಗೆ ಆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು ಅನ್ನೋದೊಂದು ಜಿದ್ದಿಗೆ ಬಿದ್ದಿದ್ದಾರೆ ಸರ್. ಒಮ್ಮೆ ಆ ಕ್ಷೇತ್ರ ಕೈ ತಪ್ಪಿ ಹೋಯ್ತು ಅಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ ಸರ್. ಮತ್ತೆ ಅದು ಈಸಿಯಾಗಿ ಗೆಲ್ಲಬಹುದಂತ ಕ್ಷೇತ್ರ ಅದು ಒಮ್ಮೆ ಕೈ ಜಾರಿ ಅಥವಾ ಮುಸ್ಲಿಂ ಸಮುದಾಯ ಯಾರಾದ್ರೂ ಗೆಲ್ಬಹುದು ಅಥವಾ ಬಿಜೆಪಿ ಗೆಲ್ಬಹುದು. ಯಾವ ಕಡೆಗೆ ಹೋದ್ರು ಕೂಡ ಅವರಿಗೆ
ಶಾಶ್ವತವಾಗಿ ಕೈ ತಪ್ಪಿ ಹೋಗುತ್ತೆ. ಮತ್ತೆ ಅದ್ರಲ್ಲಿ ಡಿಲಿಂಕ್ ಆಗ್ಬಿಡ್ಬೋದು. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಅವರ ಪ್ರಭಾವ ಬಹಳ ಕಡಿಮೆ ಆಗ್ಬಿಡ್ಬೋದು ಅನ್ನೋ ಸಾಧ್ಯತೆಗಳು ಇದಾವೆ. ಸೊ ಆ ದೂರಾಲೋಚನೆಯಿಂದ ಅವರು ಯಾವುದೇ ಕಾರಣಕ್ಕೂ ಈ ಸ್ಪರ್ಧೆಯಿಂದ ಹಿಂದೆ ಸರಿಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿರೋ ತರ ಕಾಣ್ತಾ ಇದೆ ಸರ್. ಹಾಗಾಗಿ ಹೈಕಮಾಂಡ್ ಅಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಗೊಂದಲಕ್ಕೀಡಾಗಿರೋದು ಸತ್ಯ. ಇಬ್ಬರಿಗೂ ಒತ್ತಡ ಇದೆ ಸರ್. ಶಾಮನೂರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಇಬ್ಬರಿಗೂ ಒತ್ತಡ ಇದೆ. ಸೊ ಆದ್ರೆ ಸಿದ್ದರಾಮಯ್ಯ ಒಬ್ರು ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಧ್ವನಿಯನ್ನ ಎತ್ತಿದ್ದಾರೆ ಅನ್ನೋದು ಮೊನ್ನೆಯಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಒಂದು 3 hours ಮೀಟಿಂಗ್ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು, ಕೊಟ್ರೆ ಒಂದು ಒಳ್ಳೆ ಮೆಸೇಜ್ ಹೋಗಿತ್ತು ಇಡೀ ರಾಜ್ಯದಲ್ಲಿ ಅನ್ನೋದು ಸಿದ್ದರಾಮಯ್ಯನವರ ವಾದ ಆಗಿದೆ. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ನ ಬೆಂಬಲ ಇರೋದು ಯಾರಿಗೆ ಅನ್ನೋದು ಸದ್ಯದ ಪ್ರಶ್ನೆ. ಅದು ಬಿಜೆಪಿಗೋ ಕಾಂಗ್ರೆಸ್ಗೋ? ಕುತೂಹಲ ಮೂಡಿಸ್ತಾ ಇದೆ ದಾವಣಗೆರೆ ಜೆಡಿಎಸ್ ನಾಯಕರ ಹೇಳಿಕೆ. ಮುಸ್ಲಿಂ ಅಭ್ಯರ್ಥಿ ಪರ ಬೆಂಬಲ ಘೋಷಿಸಿದ್ದಾರೆ ಅಮಾನುಲ್ಲಾ ಖಾನ್. ದಾವಣಗೆರೆ ಕೈ ಟಿಕೆಟ್ ಮುಸ್ಲಿಮರಿಗೆ ಕೊಡಿ ಅಂತ ಜೆಡಿಎಸ್ ನಾಯಕ ಹೇಳ್ತಾ ಇದ್ದು, ನಾನು ಸಮಾಜದ ಅನುಕೂಲಕ್ಕೆ ಪಕ್ಷದ ವಿರುದ್ಧ ನಡೆ ತೋರಿಸಿದ್ದೇನೆ. ನನಗೆ ಸಮಾಜ ಮುಖ್ಯ. ನಾಳೆ ನಮ್ಮ ಪಕ್ಷದ ಸಭೆಯಲ್ಲಿ ಇದನ್ನ ಹೇಳ್ತೀನಿ. ದಾವಣಗೆರೆಯಲ್ಲಿ ಜೆಡಿಎಸ್ ನಾಯಕ ಅಮಾನುಲ್ಲಾ ಖಾನ್ ಹೇಳಿಕೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದ್ದಾರೆ ಜೆಡಿಎಸ್ ಮಾಜಿ ಶಾಸಕ ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲ ಅಂತ ಎಚ್.ಎಸ್. ಶಿವಶಂಕರ್ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಿದ್ರು. ನಮ್ಮ ಪಕ್ಷದ ಬೆಂಬಲ ಶ್ರೀನಿವಾಸ್ ದಾಸಕರಿಯಪ್ಪಗೆ ಕೊಡ್ತೀವಿ ಎಂದಿದ್ದಾರೆ. ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದ್ರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೇನೆ. ನಾನು ಮುಸ್ಲಿಂ ಸಮಾಜದ ಪರವಾಗಿ ನಾನು ಮಾತಾಡಿದ್ದೇನೆ, ಪಕ್ಷಾತೀತವಾಗಿ ಮಾತಾಡಿದ್ದೇನೆ. ನಿರಂತರವಾಗಿ ಈ ಸಮಾಜದ ಮತಗಳನ್ನ ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಜನರಲ್ಲಿ ಅಂಧಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯದಲ್ಲಿ ಇವರಿಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನ್ಯಾಯವನ್ನ ಕೇಳಿ ಪಡಿಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕಿತ್ಕೊಳ್ಳುವಂತ ಸಂದರ್ಭ ಉದ್ಭವ ಆಗಿದೆ. ನಾನು ಪಕ್ಷದ ವಿರುದ್ಧವಾಗಿ ಇಲ್ಲಿವರೆಗೂ ಕೂಡ ನನ್ನ ನಡೆಯನ್ನ ತೋರಿಸಿದ್ದೇನೆ. ಕಾರಣ ನನ್ನ ಸಮಾಜಕ್ಕೆ ಅನುಕೂಲ ಆಗಲಿ, ಸಮಾಜಕ್ಕೆ ಅಧಿಕಾರ ಸಿಗಲಿ ಅಂತ. ಸಮಾಜಕ್ಕೆ ನ್ಯಾಯ ಸಿಗೋದಾದ್ರೆ ನೀವೆಲ್ಲರೂ ಕೂಡ ತಮ್ಮ ಪಥವನ್ನು ಬದಲಿಸಬೇಕು ಅಂತ ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು. ಅದರಲ್ಲಿ ಯಾವ ನಮ್ಗೆ ಅನುಮಾನನೂ ಬೇಡ. ಇಲ್ಲಿ ಎಡವಿದ್ರೆ ಮುಂದೆ 28ಕ್ಕೂ ಕೂಡ ತಮಗೆ ಜನ ಪಾಠ ಕಲಿಸ್ತಾರೆ. ನನಗೆ ಸಮಾಜ ಮುಖ್ಯ, ಸಮಾಜ ಮೊದಲು ಪಕ್ಷ ನಂತರ ಅಂತ ನನ್ನ ತೀರ್ಮಾನ ಹೇಳ್ತೇನೆ. ಖಂಡಿತ ಈ ವಾತಾವರಣ ಆಗಿದೆ. NDA ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇವೆ ನಮ್ಮ ಪಕ್ಷದಿಂದ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ನಾಮಿನೇಷನ್ ಪತ್ರಿಕೆ ಸಲ್ಲಿಸೋ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಪಾಲ್ಗೊಳ್ತೇವೆ. ಚುನಾವಣೆ ಮುಗಿಯೋವರೆಗೂ ನಮ್ಮ ಚುನಾವಣೆ ಅಂತ ನಾವು ಭಾವಿಸಿ ಚುನಾವಣೆ ಮಾಡ್ತೇವೆ. ಮಾನ್ಯ ನಮ್ಮ ನಾಯಕರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಪಾಲ್ಗೊಂಡು ಗೆಲುವಿಗೆ ನಾವು ಶ್ರಮಿಸ್ತೇವೆ. ಶ್ರೀಸಾಮಾನ್ಯನ ಚುನಾವಣೆ, ಶ್ರೀಮಂತಿಕೆ ವಿರುದ್ಧ ಚುನಾವಣೆ. ಒಂದು ಕಾಲದಲ್ಲಿ ನಮ್ಮ ಮನೆಗೆ ಬಿ ಫಾರಂ ಬರ್ತಾವೆ ಅನ್ನೋ ಕಾಲ ಇತ್ತು. ಈಗ ಬಿ ಫಾರಂಗೆ ಅಲಿಯೋ ಕಾಲ ಬಂದಿದೆ. ಸೂರ್ಯ ಮೇಲೆ ಇಳಿಲೇಬೇಕು. ಕೋಟೆ ಕಟ್ಟಿದವ್ರು ಮಣ್ಣಾಗಿ ಹೋಗಿದ್ದಾರೆ, ಮೀಸೆ ತಿರುದವ್ರು ಮಣ್ಣಾಗಿ ಹೋಗಿದ್ದಾರೆ. ರಾಜಕೀಯ ಸ್ಥಾನ ಯಾವತ್ತೂ ಕಾಯಂ ಅಲ್ಲ, ಅಧಿಕಾರ ಆಸ್ತಿ ಅಂತಸ್ತು ಕಾಯಂ ಅಲ್ಲ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.